ಹರಕರಾಮನ ಕಥನಗಳು ಇವರೇ ನಮ್ಮ ಕಲಿಯುಗದ ಪಂಚಕನ್ಯೆಯರು. ರೂಪಿಣಿ ರಾಗಿಣಿ ರಾಧಿಕ ಭಾವನ ರಚಿತಾರ ಇವರೇ ನಮ್ಮ ಪಟ್ಟು ಹುಡುಗಳ ಮನಸ್ಸು ಕಟ್ಟವರು. ಇವರೇ ನಮ್ಮ ಪಟ್ಟು ಹುಡುಗಳ ಮನಸ್ಸು ಕಟ್ಟವರು. ಭಾರತಿ 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 ಕಲ್ಪನ ಮಂಜುಳ ಚಂದ್ರಕಲ ಇವರೇ ನಮ್ಮ ಕಲಿಯುಗದ ಪಂಚಕನ್ಯೆಯರು. ಇವರೇ ನಮ್ಮ ಕಲಿಯುಗದ ಪಂಚಕನ್ಯೆಯರು. ಇವತ್ತು ನಾನು ಶಿಷ್ಯ ಅಂತ ಸಾರ್ಥಕ ಆಗೋಯ್ತು. ಗುರುಗಳ ಇವತ್ತು ನಿನ್ನ ಒಪ್ಕೊಂಡಿ ನಾನು ನಿನ್ಬಿಟ್ಟು ಎಲ್ಲೂ ಏನೋ ಮಠ ಇಷ್ಟೋ ಶೃಂಗಾರ ಮಾಡ್ಬಿಟ್ಟಿದ್ಯಾ ನೋಡಿ ಗುರುಗಳ ಮಠ. ಅಪ್ಪ ಇಂಥ ಹುಡುಗಿ ಸಿಕ್ಕಬಿಟ್ರೆ ಉದುರೋಗ್ಬಿಟ್ಟದು. ಎದ್ದೋಳು ನಮ್ಮ ಮಠದಲ್ಲಿ ಬಳೆ ಚೂರವಲ್ಲ ನಾ ಇಲ್ದಾಗ ಶಿಸ್ತು ಕಳ್ಳ. ನಾನು ಸ್ನೇಹ ದ್ರೋಹ ಮಾಡುದಿಲ್ಲ. ನಿನ್ನ ಬಿಟ್ಟು ನಾನೇನು ಮಾಡಲಿಲ್ಲ. ಮರೇ ಭಕ್ತಾದಿಗಳು ಯಾರು ಬಂದಿದ್ದಾರ ಅಂತ ನೋಡ್ಕವ. ಯಾರು ಇಲ್ವೇ? ಒಳ್ಳೇದಾಯ್ತು. ಈಗ ನಾ ಹೇಳಿದ್ನಲ್ಲ ಎಲ್ಲ ಐಟಮ್ ತಂದಿದ್ಯಾ ಗುರುಗಳ? ನಾನು ಒಂದೇ ಒಂದು ಆಸೆ. ಏನಪ್ಪ? ಸುಮಾರು ದಿನ ಆಯ್ತು ಒಂದ್ ಚೊಟ್ಟ ತೀರ್ಥ ಮಾಯಿಗೆ ಬಿದ್ದು ಬಿಟ್ರೆ ಗುರುಗಳ ಸುಮ್ಮನೆ ಇರ್ಬೇಕು. ಇಲ್ಲ ಗುರುಗಳ ಏನಿದ್ರೆ ಗುರುಗಳಿಗೆ ನೈವೇದ್ಯ ಆದ್ಮೇಲೆ ಶಿಷ್ಯರಿಗೆ ಬಡ್ಡಿ ಮಾಡು. ಏನ್ ಮಾಡುದು ಗುರುಗಳೇ? ಹೇಳಿದ್ನಲ್ಲ ತಕಪ್ಪ ಅಂತ. ಶಿಷ್ಯ ಹೇಳ್ಬೇಕಾದ್ರೆ ನಿನಗೇನು ಇದೆಲ್ಲ ಮುಂದೆ ಬಿದಳೆ ಸೀದರ ಕರ್ಕೋಗಿ ಸರಿಯಾಗಿ ನೋಡಿ ಇವತ್ತು ಸೀದರ ಸಿಕ್ಲಿಲ್ಲ. ನಮ್ಮ ಅಣ್ಣೂರು ಪ್ರಕಾಶ ಸಿಕ್ಕಿಂದ ಗುರುಗಳೇ ಪಾವನ ಆಗೋಯ್ತು ನನ್ನ ಜೀವನ. ಸಿಕ್ಕ ಎಲ್ಲಿಂದ ಬಾರೋ ಶಿಷ್ಯ ಪ್ರಕಾಶು ಅಂದೆ. ಗುರುಗಳ ಅಂತ ಏನು ಬೇಡ ಪ್ರಕಾಶು ಅಂದೆ. ಸಟ್ಟಿಗೆ ಒಂದು ಚಿಕ್ಕ ಪಾಪು ಕೊಟ್ಬಿಟ್ಟು ಹೋಗೋಣ ಕೈಗೆ. ಅದ್ರ ಏನ್ ಮಾಡೋದು ಗುರುಗಳ? ಓಪನಿಂಗ್ ಸೆರೆಮನಿ ಮಾಡುವ ಗುರುಗಳ. ಯಾರು ಬಂದ ನೋಡ್ಬಿಡ್ತೀವಿ ಇನ್ನೊಂದು ಚಿಟ್ಟು ಕಥಾಪತ್ರ ಹಾಕಬ. ಓಂ ಅಣ್ಣೂರ್ ಪ್ರಕಾಶಾಯ ನಮಃ. ಓಂ ಪಿತೃಣೆ ಶ್ರೀಧರಾಯ ನಮಃ. ಶಿಷ್ಯ ಗುರುಗಳ ಎಷ್ಟಿನಾಗಿತ್ತು ನಾಲ್ಗೆ ಮೇಲೆ ಬಿದ್ದು ನಡೀರಿ ಗುರುಗಳ. ಶಿಷ್ಯ ಗುರುಗಳ ಏಯ್ ಗುರುಗಳೇ ಅಲ್ಲಿ ನಿನ್ ಜಾಗ ಗುರುಗಳೇ. ಕೊಡು ಕುಡಿರೋ ಗುರುಗಳ ಇರೋ ಇವ ಶಿಷ್ಯ ಗುರುಗಳ ನೀನೇನೇ ಹೇಳೋ. ಈ ಗುಂಡ ಹಾಕುದ್ರಲ್ಲಿಲ್ಲ ಮಜಾ ನೀನು ಅಂದ್ರಲ್ಲಿಲ್ಲ ಕಣ ನೋಡ ಬ್ಯಾಡ ಕಣ ತಾಡ್ಕಣ ತಟ್ಟಿಗೆ ತಟ್ಟಿಗೆ ನಂಗೊಚ್ಚೊಟ್ಟ ಕೊಟ್ಬಿಟ್ಟಿದ್ರ ನೋಡು. ನಾನ್ ಕುಡ್ದಿರೋದು ಇಷ್ಟೇ, ನೀನು ಇಟೇ ಇಟ್ಟು ಕುಡಿಬೇಕು. ಒಂದೇ ಒಂದು ಒಳ್ಳೆ ಇಲ್ಲ ಆಗುದಿಲ್ಲ. ಅಷ್ಟೇ ಇದ್ರೆ ಮಾತ್ರ ನನ್ನ ಶಿಷ್ಯ. ಇರು ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಅಯ್ಯೋ ಅಯ್ಯೋ ಎಷ್ಟು ಕುಡಿದ್ರು ನಿಶಾ ಬರಬಾರ್ದು. ತಗಪ್ಪ ಗುರುಗಳ
ಅಯ್ಯೋ ಕೆಟ್ಟಿ ಅನ್ಸುತ್ತಲ್ಲಪ್ಪ ಇವತ್ತು ಇದು ಯಾವ್ದೋ ಪಿಕ್ಚರ್ಲಿ ದೊಡ್ಡಣ್ಣ ಕುಡಿ ಗಂಟಕ್ಕೆ ಆಗಿತ್ತು ಆಮೇಲೆ ಯಾಕೆ ಮೀರ್ಸು ಕಾಣ್ತಾ ಇದೆ. ಆಯ್ತು ಶಾಂತಿ ಶಾಂತಿ ಶಾಂತಿ. ಮೈಯೆಲ್ಲ ತಲೆಯೆಲ್ಲ ಬಾರಿಸಿದ ನೋಡಯ್ಯ ಹೊಡಿ ಮೈಯೆಲ್ಲ ಬಾರಿಸಿದ ಕುಯ್ಯೋಣ. ಗುರುಗಳ ಯಾಕೋ ನಿಶಾ ಜಾಸ್ತಿ ಆಯ್ತದ. ನಾನ್ ದಮ್ಮೊಡಿ ಗಂಟ ಏನಾರ ಕೆಮ್ಮುದ ಬಿದ್ದೋಯ್ದವ. ಶಿಷ್ಯ ಗುರುಗಳ ಸ್ವಲ್ಪ ಹೆಚ್ಚಕ್ಕೆ ತಕ್ಕಂದೆ ಅಂತ ಅನ್ನಿಸ್ತಾ ಇಲ್ವೇ? ನಾಲ್ಗೇನು ತ್ಯಾವಾನಿ ನಮ್ಮ ಪ್ರಕಾಶ ಕೇಳಿಬಿಟ್ಟ ಮುದ್ದಿನಾರ ತಕ ಬಂದ್ಬಿಟ್ಟ. ಯಾಕೋ ನಾನು ಹುಷಾರ ಇರೋದು ಒಳ್ಳೆ ಇಲ್ಲ ಕಣಕೋ. ಹಂಗಿರ್ಬೇಕು ಇಲ್ಲಿ ಅವನಿ ಶಾಂತಿ ಶಾಂತಿ. ಒಂದ್ ಐಟಂಗ್ ಸಾಂಗ್ ಇದ್ರ ಅವ್ವ ನಿಜ ಯಾಕೋ ಟೈಟ್ ಆದಂಗ್ ಕಾಣ್ತಾ ಇದೆ. ಹುಷಾರ್ಕಣ ಯಾರ ಈ ಟೈಮಲ್ಲಿ ಭಕ್ತಾದಿಗಳು ಬಂದ್ಬಿಟ್ಟು ನಮ್ ಗತಿ ಏನೋ. ಹುಷಾರಲ್ಲಿ ಯಾವ ಮುಂಡೆ ಮಕ್ಕಳು ಬರುದಿಲ್ಲ ಅಂದ್ಯಾ? ನನಗೊಂದು ಅನುಮಾನ ಗುರುಗಳು. ಏನದು? ಅಷ್ಟೊತ್ತಿಂದ ನಮ್ಮ ಮಠದಲ್ಲಿ ಬಳೆ ಅವ ಎನ್ಬೇಕ. ಓ ಕಂಡಿಡ್ದು ನನ್ನ ಮಗ ನಾನು ಇಲ್ದಾಗ ಏನೋ ಕಚ ಪೆಚೆ 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 ಮಾಡೋನೆ. ಗುರು ಅಂತ ಮರ್ಯಾದೆ ಕೊಡೋ. ಈಗ ನೋಡ ಆಗ ಗುರುಗಳೇ ಅಯ್ಯೋ ಆಯ್ತು. ಈಗ ಮಗನೇ ಅಂತಿ ಮುಂದಕ್ಕೆ ಹೋದ್ರೆ ಏನಾಯ್ತು ಭಯ ಆಯ್ತಾ ಇದೆ ಕಣೋ. ಬುಡು ಕೆಳಕ್ಕೆ ಏನ ಬಟ್ಟೆಯ ಬಟ್ಟೆ ಬುಟ್ಟೆ ಬುಡ್ನೆ ಆಯ್ತು ಬಾರೋ. ಕಣ್ತು ಉಡ್ಸ್ತಾರ ಕಾಣ್ತಾರೆ ಗುರುಗಳ. ಓ ನಾ ಕೆಟ್ಟಿವತ್ತು ಗುರುಗಳ ಸೀತಾ ಯಾನ್ ಮಟ್ಟಿಗಿದ್ದೀರ ಮುಂಡ ಮಗನೇ. ಗುರು ಗುರು ನಾನ್ ಗುರು ಕನೋ. ಅಯ್ಯೋ ಅಯ್ಯೋ ಕೆಟ್ಟಪ್ಪ ಶಿಷ್ಯ ಏನಾಯ್ತಾಯ್ತಪ್ಪ? 3 ಲೋಕ ಕಾಣ್ತಾ ಇದ್ದ 4 ಲೋಕ ಕಾಣ್ತಾ ಇದ್ದ ತಿರುಗ್ತದೆ ಗುರುಗಳ. ಹೌದಾ? ನಾನು ಹುಷಾರಾಗಿ ಈ ಕಡೆ ಕಣ ಮುಂಡೆ ಜಾಗ ಹೋಯ್ತಂತೆ. ಇಲ್ಲಿ ಕಲ ನಮ್ ಜಾಗ ಬಾಕದಾಗ ಹೋಗ್ಬೇಕಲ್ಲ ನೀನು ಕುಂತ. ಇವತ್ತು ಯಾಕೋ ನಾ ಕೆಟ್ಟಿಗ ಓ ಸಿದ್ಧ ಅಯ್ಯೋ ಮುನ್ನ ಹೋಗಿಗ ಹೇಗಪ್ಪ. ಓ ಈ ಮುಂಡ ಸಿದ್ಧ ಸಿದ್ಧ ಮುಗಿದೋಯ್ತು. ಅಯ್ಯೋ ನಾ ಕೆಟ್ಟಿ ಯಾರೋ ಬಂದ್ಬಿಟ್ಟಲ್ಲಪ್ಪ. ಅಯ್ಯೋ ಇದು ಬೇರೆ ಉದ್ರೋಯ್ತಾರೆ. ದೊಡ್ಡ ಶಿಷ್ಯ ಬಂದ್ಬಿಟ್ಟವ್ರ ಕಣ ಮುಂಡ ಮನೆ ಗುರುಗಳ ಕರ್ದಿ ಕಣಪ್ಪ. ನೀನು ಪಾದ ಅಂತೀನಿ ಯಾರೋ ಕೂಗ್ತವ್ರೆ ಭಕ್ತವ್ರೆ ಯಾರು ಬರೋದು ಬಂದ್ಬಿಟ್ಟವ್ರೆ. ನಾನು ಯಾರನ್ನ ಬರಲಿರಿ ಆ ಮುಂಡಾದ ನಾ ಬರುದಿಲ್ಲ ಗೌಡ್ರೆ ಹೇಳ್ಬೇಕು ಅಂತ ಬಂದವ್ರೆ ಅಂತ ಕೂಗ್ತವ್ರೆ ಕಣ. ನೀನು ಹೋಗ್ಬಿಟ್ಟು ಅವ್ರು ಯಾರು ಅಂತ ನೋಡು. ಲೇ ನೀನು ಮನೆ ಹಾಳಾಗುನೆ ಹಂಗೆ ಹೊಂಟೋದಿಲ್ಲ. ದೇವಿ ಫೋಟೋ ಹಿಂದಕ್ಕೆ ಹಾಕಿ ದೇವ್ರ ಫೋಟೋ ಮುಂದಕ್ಕೆ ಹಾಕೋ. ನಿಧಾನ ನಿಧಾನ ಕಿತ್ತಾಕ್ತಿ. ತೂರಾಡ್ಬೇಡ ಶಿಸ್ತಾಗ್ಲಾ ಹಿಂಗ ಸ್ಟಡಿ ಆಗಂಗ. ಅಯ್ಯೋ ಹೋಗಪ್ಪ ಬಂದ್ಬಿಟ್ರು ಕಣೋ. ಇಲ್ಲ ಅಂತ ಕಾಣ್ತದೆ ನಡೀರಿ ವಾಪಸ್ ಹೋಗೋಣ. ಯಾರೋ ಯಾರೋ ಯಾರೇ ನಾವು ಎಂಟ್ರು. ಓ ಮಾಡಮ್ಮ ಕರೀತಾ ಇದೀನಿ. ಎಲ್ಲೂ ಹೊಂಟೋಗಿದ್ರಿ? ನಾವು ರಂಗದ ಪೂಜೆ ಅಲ್ಲ ಲಿಂಗ ಪೂಜೆ ಮಾಡ್ತಾ ಇದ್ವು ನಮ್ ಗುರುಗಳು. ನಾನು ಎತ್ತಿ ಮಡಗ್ತಾ ಇದ್ದೆ.
ಹಂಗ ಪೂಜೆ ಸಾಮಾನ. ಅಯ್ಯೋ ಪೂಜೆ ಮಾಡುವಾಗ ಒಳಗೆ ಸಕ್ಕೆ AC ಹಾಕ್ಲಿಲ್ಲ, ಯಾರು ಕೊಡ್ಲಿಲ್ಲ. ಅಪ್ಪರೇ, ಇಲಿ ವಾಸನೆ ಔಷಧಿ ವಾಸನೆ ಬರ್ತದ ಕಡಿಮೆ. ಕರ್ಮ ಚಾಂಡಾಳ ಮಡ್ತೊಳಗೆ ಧೂಪ ಸಾಂಬ್ರಾಣಿ ಬತ್ತಿನ ಹಚ್ಚಿ ನೈವೇದ್ಯ ಕೊಟ್ಟಿದೀವಿ. ಅದು ಹಂಗು ಆಯ್ತು. ಪಿಟಕ್ ಪಾಟಕ್ ಈಗ ಲಿಂಗ ಪೂಜೆ ಕೂತವ್ರೆ, ಒಳ್ಳೆ ಸಮಯಕ್ಕೆ ಬಂದಿದ್ದೀರಿ. ಹಂಗನ್ಬೇಕ ನಮ್ಮ ಬುದ್ಧಿಯವ್ರಿಗೆ ನೀವು ಬಂದಿರೋ ವಿಚಾರ ನಾನು ಹೇಳ್ತೀನಿ. ಆಯ್ತು. ಓಂ ನಿತ್ಯಾನಂದ ಆನಂದ ಸಾಕಾರ ಮಕ್ಕಳು ಕಾಲ ಕೇಳಕ್ಕೆ ಮಾಡ್ತಕ್ ಬಂದವ್ರೆ. ನಮ್ಮ ಮಾಗ್ನಿ ಆದ್ರೆ ಕರೀಲೆ. ಆದಿತ್ಯ ಅಷ್ಟೇ ಗುರುಪುಷ್ಟಿ ಹೋಗಿ ಬುಧಾನುರಾಧ ಮೈಸೂರು ಚೈತ್ರಾಯ. ಆ ಹೆಸರ ಕೇಳೋಣ ನನ್ಗೆ ಅವ್ರು ಬಂದಿರೋ ಯೋಗ ಬಹಳ ಚೆನ್ನಾಗದೆ. ಕರೀಲೆ ಅಮೃತ ಸಿದ್ಧಿ ಯೋಗ. ಕಳಿಸು ಹೆಂಗ್ ಪೂಜೆಗೆ ಕರೀಲೆ. ಅದು ಇದು ಅಂತ ಓಡಾಡ್ತಿರುತ್ತಲ್ಲ, ಬರಷ್ಟೊತ್ತಿಗೆ ನೇತಾಡ್ಕ ಬರ್ತದೆ. ಅದಕ್ಕೆ ಮಾಡವ ನೀನ್ ಬರೋಕ್ ಮೊದ್ಲು ಎಲ್ಲ ತೀರೋಗದ ಅವನಿಗೆ. ಇನ್ನೇನ್ ಮಾಡೋನು? ತಗಾಮೆ ಅಲ್ಕಿರ್ಕ ಮಾತಾಡ್ತಿದ್ದಲ್ಲ, ಕವರ್ ಮುಟ್ ಬೈದಿಯಲ್ಲ, ಮೂಗಂಟಿಗೆ ಬಿಡ್ತೀಯ ಗಂಡಾಳಿಕೆ ಅರ್ಧಂಬರ್ಧ ಕೇಳ್ತು ಹೇಳಿ. ನಾವು ಮಾತಾಡುವಾಗ ನೀನ್ ಯಾಕೆ ಕಿವಿ ಕೊಟ್ಟು ಕೇಳಿಸ್ಕೋಬೇಕು? ಅಯ್ಯೋ ಕಿಮಿ ಅವನ್ ಕನ್ ಹೇಳಿ ಹಂಗೆ ಹೋಗ್ಬೋದು. ಹೋಗ್ಬೋದೇ? ಹೋಗಿ ಬೇಡ ಹೋಗು. ಅವತ್ತು ಬಂದಿದ್ದು ಕುಡ್ಸು, ಇವತ್ತೇನ್ ಬರೋಣ ಹೋಗು. ಇಲ್ಲ ನೀವ್ ಹೋಗು, ನೀವ್ ಹೋಗ್ ಬರೋ ಇದ್ರು ಒಂಥರ ಗಂಡಾಳಿದ್ದಂಗೆ ನಡೆ. ಹಿಂಗ್ ಜಗಳಾಡಿ ಆನಿಲ್ಲ ನಿಮ್ಗ ಮಕ್ಳು. ಸುಮ್ಮನೆ ಈ ಜಗಳವ ಅಟ್ಟಿಲಾಡಿದ್ರೆ ಮೂರ ಆಗುವ. ನೀವೇನು ಹೇಳಿ ನೆಂಟ್ರ ಮುಂದ್ಗಡೆ ಬಿಟ್ಕೊಂಡನೆ ಮಾಡುದು. ಕಡಿಮೆ ದೇವ್ರ ಕೆಲಸ ಅಲ್ಲಿ ಇನ್ನೊಂದೇ ಅಲ್ಲಿ ವಾಮ ತುಂಬಿ ಒಪ್ಪತ್ ಮಾಡ್ಲಿಲ್ಲ ಅವಳಿಗೆ. ಸ್ನಾನ ಮಾಡಿದರಿಯೋ? ಹಂಗಂದ್ರೆ ನೀರಿಗೆ ತಂದಿದರಿಯೋ? ಸಾಮಾನ್ ಎಲ್ಲ ತಂದಿದರಿಯೋ? ಇರಿ ಸ್ವಾಮಿ, ಇರಿ ಸ್ವಾಮಿ. ಅದ್ಯಾಕ ಜಾಸ್ತಿ ಮಾರವ ಅಲ್ಲ ಮಾಡವ ಮಾಡವ ಆದ್ರೂ ನಾನು ಅವಾಗಿಂದ ಒಂದ್ ಕೇಳೋಣ ಅಂತಿದ್ದೆ. ಇದ್ಯಾಕೆ ನಿಮ್ಗೆ ಹಿಂಗೆ ಸೋರೈತೈತಲ್ಲ? ನೋಡವ, ನಮ್ಮ ಮಠದಲ್ಲಿ ಫ್ಯಾನ್ ಇಲ್ಲ, AC ಇಲ್ಲ. ಅದ್ಯಾಕ ದೊಡ್ಡ ಸ್ವಾಮಿಗಳು ಬಂದವ್ರಿಗೆಲ್ಲ ಮಕ್ಳು ಕೊಡ್ತಾರಲ್ಲ, ಯಾರನ್ನಾದ್ರೂ ಒಬ್ರು ನಂಬಿಕೆ ಕಳದಲ್ವಾ? ಶಿವ ಶಿವ, ನಮ್ಗೆ ಬರುವ ಹೆಣ್ಮಕ್ಳೆಲ್ಲ ತಂಗೆ ತಾಯಿ ಸಮಾನ. ನಾನು ಹೇಳಿದ್ರು ಹೆಣ್ಮಕ್ಳು ನಮಿಕಳಿ ಅಂತಲ್ಲ, ಗಂಡೈಕ್ಳು ನಮಿಕಳಿ ಅಂತ. ಅವ್ರ ನಂಬಿಕೆ ನಮ್ಗೆ ಸಿಕ್ಕದು ಮಾಡವ. ಆದ್ರೂ ನಾನೊಂದ್ ಕೇಳ್ತೀನಿ, ಬೇಜಾರ್ ಮಾಡ್ಕೊಂಡು. ಅಯ್ಯೋ, ನೀವು ಕೇಳಿದ್ರು ನಾನು ಏನ್ ಬೇಜಾರ್ ಮಾಡ್ಕೊಳ್ಳಲ್ಲ ಹೇಳಿ. ಅಯ್ಯೋ, ಮುಟ್ಟಿದ್ರೆ ಹಿಂಗಲ್ಲ, ಅದಕ್ಕೆ ನಿಮ್ಗೆ ಬುಂಡೆ ಕೂದ್ಲೆಲ್ಲ ಉದ್ರೋಗಿ. ಅಯ್ಯೋ, ನನ್ನ ಮಗನ ಜೊತೆ ಸೇರ್ಕೊಂಡು ನಮ್ಮ ಬುದ್ಧಿಯವ್ರ ಜೊತೆ ಸೇರ್ಕೊಂಡು ಹಿಂಗಾಯ್ತು. ಆದ್ರೂ ಮಾಡವ ಹಿಂಗ್ ಕಿತ್ತಾಡ್ತಿದ್ದಾರಲ್ಲ, ಈ ಕಿತ್ತಾಟ ಮಟ್ಟಿಲೆ ಆಡಿದ್ರೆ ಇಷ್ಟ ಏನಾರ ಮಾಡೋಕಾಯ್ತು. ನಾನು ಕಲಿತಿದ್ರೆ ಬಾ ಕಿತ್ತಾಡುಮ್ಮ, ಬಾ ಕಿತ್ತಾಡುಮ್ಮ ಅಂತ ಬೆಳಗ್ಗೆ ಬಾ ಹೋಗೋಣ ಇಬ್ರು ಒಟ್ಟಿಗೆ. ಕೈ ಕೈ ಹಿಡ್ಕೋಬೇಕ, ಬಿಟ್ಟು ಬಿಟ್ಕೋಬೇಕು. ಅದೇನು ನೋಡ್ಲಿಲ್ಲ. ನೋಡವ ಬುದ್ಧಿ ಮಟ್ಟ. ಅವ್ ಅಮ್ಮನ ಒಳಕ್ ಹೋಗೋರು ನೀ ಯಾಕ? ಗೊತ್ತಾ ನಿಮ್ ಸ್ವಾಮಿಗಳು ಇಷ್ಟೊಂದು ಪಾಪ ಇಟ್ರು ಅಂತ? ಎಳ್ಳೆ ಸೋಗೋಕಿಲ್ಲ. ಅಯ್ಯಯ್ಯೋ, ಯಾಕೆ ಗೊತ್ತಾ? ಹೆಣ್ಣು ಮಕ್ಳಿಗೆ ಮಂತ್ರಿಸುವಾಗ ಗಂಡು ಮಕ್ಳು ಹೋಗ್ಬಾರ್ದು. ಅವಾರ ಎದ್ಬಿಟ್ಲೇನೋ. ವಾಮ ಕುತ್ಕೋತಾರಲ್ಲ ಹಂಗಿರ್ಬೇಕು ಅನ್ಕೋಬಿಟ್ಟಿ, ಜೊತೆಲ್ಲ ಕುತ್ಕೋತಾರಂತ. ಒಂಟಿ ಹಾಕಿ ಕುಂತ್ಕೊಂಡ್ರ ತಕೊಂಡು ಏನು ಹಿರಿಯ ಅವಯ್ಯ ಆಡೋದ್ ನೋಡ್ತು ಅಂತಂದ್ರೆ ನಂಗೆ ಸಾನೆ ಭಯ ಹೋಯ್ತದೆ.
ಅಂತ ಅಂದ್ರೆ ನೀ ಜೋರಾಗಿ ಕೂಗುದ್ರೆ ಕಿವಿ ಕೇಳಾರ್ದು ಒಂದು ಅತ್ತೆಗೆ ಬಿಟ್ಕೊತೀನಿ ಹೋಗ ಒಂದು ಅತ್ತೆಗೆ ಬಿಟ್ಕೊತೀನಿ ಇವಯ್ಯ ನೋಡಿದ್ರೆ ಆಗ್ಲಿಂದ ಹಿಂಗೆ ಕರೀತಾನೆ ಅವನೇ ಬರೋದು ಹೋಗಿದ್ ಬರೋ ಮಾಡವ ಒಳ್ಳೆ ಕೆಲ್ಸಕ್ಕೆ ಬಂದ ಮೇ ಮಾಡವ ಮಂತ್ರಿಸುವಾಗ ಹೆಣ್ಣು ಮಕ್ಳಿಗೆ ಮಂತ್ರಿಸುವಾಗ ಗಂಡು ಮಕ್ಳಿಗೆ ಗಂಡಸರು ನೆರಳು ಬಿದ್ರೆ ಆ ಮಂತ್ರ ಹುಷಿಯಾಗಿ ಮಕ್ಕಳಾಗಲ್ಲ. ಅದಕ್ಕೆ ಇಲ್ಲೇ ಧೈರ್ಯವಾಗಿ ಹೋಗು. ನಮ್ ಬುದ್ಧಿ ಒಡ ಹುಟ್ಟಿ ತಂಗಿ ಇದ್ದಂಗ ಅವ್ರ ತಂಗಿ ಇದ್ದಂಗ ನಾ ತಿಳ್ಕೊಂಡಾರಕಲ್ಲ ಹೋಗವ ಹೋಗು. ಸರಿಯಾಗಿ ಮಂತ್ರ ಹಾಕ್ಲಿಲ್ಲ ಅಂದ್ರೆ ಇಲ್ಲಿ ನಾನು ಇರ್ತೀನಿ ಸಂದಂಗ್ ನನಗ್ ಸಿಗು ಮಾಡ್ತೀನಿ ಮಕ್ಕಳಾಗುವಂಗ ಮಂತ್ರ ಹಾಕ್ತೀನಿ ಗುರುಗಳ ಹೋಗನ. ಈಗ ನೋಡು ನೀ ಮಾಡೋ ಕೆಲ್ಸ ಸರಿಯಾಗಿ ಮಾಡಿದಿದ್ರೆ ಈಗ ಇನ್ನೊಬ್ರು ತಮ್ಮ ಮಕ್ಳು ಕೇಳೋ ಪರಿಸ್ಥಿತಿ ಬಂದಿದ್ರೆ ನಮ್ಗೆ ಕೆರೆಯ ಕಡೆ ಕೆರಿಬೇಡ ನೀನು. ಕೋಟಿ ಜನ ಒಬ್ಬಳಿಗೆ ಬೇಡ ಅನ್ಸ್ತದಪ್ಪ. ನಿನ್ ಕೇಳಿ ಆಗಿಲ್ಲ ಅಂದ್ರೆ ಸಟ್ಟು ಕರಿ ನಾನೇ ಬಂದ್ಬಿಡ್ತೀನಿ. ಸ್ವಾಮಿ ಬತ್ತವ್ರಕ್ಕಂತ ಗಂಡಾಟಕ್ಕೆ ಎದುರಿಸಿ ಹೋಗಬೇಕು. ಇಲ್ಲ ಮನೆ ಕೊಡ್ಲಿ ಇಬ್ರು ಮನೆ ಕಂಬ ನಾವಿಬ್ರು ಇಲ್ಲ ಏನ್ ಮಾಡ್ಬೇಕು ಹೇಳಿ. ಕೂತ್ಕೋ ಅಪ್ಪರೇ ಅಪ್ಪರೇ ಅಡ್ಡ ಬಿದ್ದೆ. ಎಂತ ನಯವಿನಯ. ಅಲ್ಲ ಹಿಂಗ್ ಕೂತ್ಕೋಬೇಕ ಸಮಯ ಇಲ್ಲಪ್ಪ ಅಲ್ಲಿ ಇಲ್ಲಪ್ಪ ಬೇಡ ಸರಿ ಕೆಲಸ ನೀನು ನನ್ನ ಸೇವೆ ಇಲ್ಲಿ ಮಾಡಿದ್ರೆ ನಮ್ಮ ಮಟ್ಟಿ ಚುಚ್ಚ ಹಾಕ್ರೆ ವೆರೈಟಿ ಲೈಟ್ ಹಾಗೆಲ್ಲ ಕಟ್ಟಿ ಮಗಳು ಹಿಂಗೌಳಲ್ಲ ಇವಳ್ಯಾರ ಮಗಳು ಹಿಂಗೌಳಲ್ಲ ಮಹಾಲಕ್ಷ್ಮಿ ರೂಪ ಮೈಸೂರು ಚೈತ್ರ ಮಾಳಿಯ ಪಾತ್ರ ಇವಳ್ಯಾರ ಮಗಳು ಹಿಂಗೌಳಲ್ಲ. ಅಪ್ಪರೇ ಪರವಾಗಿಲ್ಲ ಅಪ್ಪರೇ ನಾನು ಇಲ್ಲೇ ನಿಂತ್ಕೋತೀನಿ. ಸುಮಾರು ಹೊತ್ತಾದ್ರೆ ಸಜ್ಜಾಯ್ತಾರ ಯಾಕೆ ಗೊತ್ತಾ ಪೂಜೆ ಮಾಡುವಾಗ ಏನೋ ಜಿಲ್ಲೆ ಬಂದಿರ್ಬೇಕು. ಅಪ್ಪರೇ ನಮ್ಮನ್ನ ಆತರ ಎಲ್ಲ ಮುಟ್ಟಿಸ್ಕೋಬಾರ್ದು. ನಾವು ಕೀಳ್ ಜಾತಿಯವರು ನಮ್ ಬಳಕೆ ನಿಮ್ಗೆ ಆಗೋದಿಲ್ಲ. ಬಳಕೆ ಹಾಳಾದ ಬಳಕೆ ನೋಡು. ನಮ್ಮ ಮಠದಲ್ಲಿ ಕೀಳ್ ಜಾತಿ ಮೇಲ್ ಜಾತಿ ಅಂತ ಏನು ಇಲ್ಲ. ಆಹಾ ಅಂದ್ರೆ ನೀವು ಒಂಥರ ನಿತ್ಯಾನಂದ ಸ್ವಾಮೀಜಿಗಳಿದ್ದಂಗೆ ಒಂದ್ ಹೆಜ್ಜೆ ಮುಂದಕ್ಕೆ ಹೋಯ್ತು. ಆಹಾ ಹಾಗಾದ್ರೆ ಅಪ್ಪರೇ ನಿಮ್ಗೆ ಜಾತಿ ಗೀತಿ ಏನು ಭೇದ ಭಾವ ಇಲ್ಲ ಅನ್ನಿ. ಜಾತಿ ಏನು ಬೇಡ. ದೇವನು ಉಳಿದಾತನೇ ಜಾತರೆಂದು ಸರ್ವಜ್ಞ ಮಹರ್ಷಿ ಹೇಳುದಿಲ್ವೇ. ಹಾಗಾದ್ರೆ ನಮ್ಮ ಮನೇಲಿ ನೀವು ಊಟನೂ ಮಾಡ್ತೀರೇನ್ರಿ? ಊಟನೂ ಮಾಡ್ತೀವಿ. ನೀವು ಪ್ರೀತಿಯಿಂದ ಬಡಿಸುವುದಾದರೆ ಅದನ್ನು ಭಯವಿಲ್ಲ ಮುಂದುವರಿಸಿ ಅಪ್ಪರೇ ನಿಮ್ಮನ್ನ ಎಂದು ನಮ್ಮ ಮನೆ ಕರ್ಕೊಂಡೋಗಿ ಚೆನ್ನಾಗಿ ಬಡಿಸ್ತೀನೋ ಅಂತ ಜೀವ ಉಕ್ಕರಿಸ್ತೈತೆ. ನಂಗೂ ಅಷ್ಟೇ. ಎಷ್ಟು ಬಿರ್ನೆ ನೀನು ನಾನು ಒಪ್ಕೋತೀಯೋ ಮೈಸೂರು ಕರೀತೀಯೋ ಅಲ್ಲಿ ಹೋಗಿ ಕರ್ಸ್ಕೊಂಡ್ಬರಲ್ಲ ಅನ್ನಿಸ್ತಾ. ಈಗ ಚೆನ್ನಾಗಿ ಉಕ್ತದೆ. ಸರಿಯಾಗಿ ಒಂದ್ಸತಿ ಇಕ್ಬಿಟ್ರೆ ಉಕ್ಕದೆಲ್ಲ ನಿಂತೋಯ್ತದೆ. ಅಪ್ಪರೇ ನೀವೆಂದ ನಮ್ಮ ಮನೆಗೆ ಊಟಕ್ಕೆ ಬರ್ತೀರಿ? ನೀ ಎಂದು ಬಾದ್ರೇನು ಹಿಂಗೆ ಹುಟ್ಟು ಬಟ್ಟೆಲೆ ರೆಡಿ. ಅಪ್ಪರೇ ಮುಂದಿನ ವಾರ ನಮ್ಮ ಊರ್ನಾಗೆ ಕಡುಬಿನ ಕಳಗ ಅಂತ ಹಬ್ಬ ಐತೆ. ಅಂದ್ರೆ ಕಡುಬಿನ ಕಳಗ ಅಂತ ಹಬ್ಬ ಅದ್ ನಮ್ಮ ಮನೆಗೆ ಊಟಕ್ಕೆ ಬರ್ತೀರೇನ್ರಿ? ಯಾವ ಕಡುಬಿನ ಕಳಗಾದೇನು ಯಾವ್ದಾದೇನು ಖಂಡಿತ ಬರ್ತೀವಿ. ಹೋಗ್ರಿ ಅಪ್ಪರೇ ಬರೀ ಸುಳ್ಳು ಹೇಳ್ತೀರಾ. ನಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಕೈ ಮೇಲೆ ಕೈ ಮಡ್ಗಿ ಭಾಷೆ ಕೊಡಿ. ಅಲ್ಲೇ ಈ ನಿನ್ನಂತ ಕೈಸಂದ್ರಿಗೆ ಸುಳ್ಳು ಹೇಳೋದು ಮಾಡ್ತಾರೆ. ಸುಮ್ಮನೆ ಕೂತ್ಕೋ.
ಬಾಲೆ ಆ, ನಿನ್ನ ಹೆಸರೇನು ಬಾಲೆ? ಅಪ್ಪರೇ, ಆ. ನನ್ನ ಹೆಸರು ಮಾಳವ್ವ. ಅವನ ಕಿತ್ತಿ ಅತ್ತಗೆ ಬಿಸಾಕ ಬಿಡು. ನನಗೆ ಮಾಡು ಅಂದ್ರ ಬಾಳ ದಿನದಿಂದ ಯಾರು ಸಿಕ್ಕಿಲ್ಲ ಅಂತ ಕಾಣ್ತದೆ ಅಲ್ವಾ ಅಪ್ಪರೇ? ಅಯ್ಯೋ ನಮ್ಮ ಮಠ ಶುರು ಆಗ್ತವಿಂದ ನೀವು ಒಬ್ಬಳೇ ಭಕ್ತಳೆ ಬಂದೋಳು. ಮತ್ತೆ ನನ್ ಕೈ ಮೇಲೆ ಕೈ ಮಡಗಿ ಭಾಷೆ ಕೊಡಿ ಬರ್ತೀನಿ ಅಂತ. ಮಾಡು, ಆ, ನನ್ಗೆ ನಿನ್ ಕಂಡ್ರೆ ಎಷ್ಟು ಪ್ರೀತಿ ಅಂತ ಗೊತ್ತಾ? ಎಷ್ಟು? ಅಯ್ಯೋ ಹೇಳೋಕ್ಕಾಗಲ್ಲ ಅಷ್ಟು ಪ್ರೀತಿ. ನನಗೂ ಅಷ್ಟೇ. ನಿಮ್ಮನ್ನ ನೋಡ್ತಾ ಇದ್ರೆ ಜೀವ ಜುಮ್ 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 ಅನ್ನುತ್ತೆ. ಅನ್ನಿಸ್ತಾ ಇದ್ಯಾ? ಚುಮು ಚುಮು ಅನ್ನಿಸ್ತಾ ಇದೆಯಾ? ಮತ್ತೆ 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 ಓಂ ಶಿವ ಶಿವ ಬೇಗ ಮುಚ್ಚಿ ಕೂರ್ಕೊಳ್ಳ ಕಾಟವನಕ್ಕೆ ತಡ್ಕಾಯ್ತಲ್ಲ. ಮಾಡೋ ಒಂದೇ ಹೋಗಿದ್ರು ನೋಡ್ರಿ. ಹೋಗಿ ಅಕ್ಕೋತಿ ತಿಮ್ಮನ ಕೈಲಿ ಹೆಂಗ್ ಸಿಗಕಂದೆ? ಅಯ್ಯೋ ಏನ್ ಮಾಡ್ತೀರಾ ಹೇಳಿ? ಅದೇನೋ LIC ಬಾಂಡ್ ಮಾಡಿಸ್ತೀನಿ ಬಾ 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 ಅಂತ ಕರೆದ್ಬಿಟ್ಟು ಅವು ಚಾಕಬಿಟ್ಟ. ಗುರುಗಳೇ ಬರ್ತಾರೆ ನೋಡ್ದೆ ಅವ್ರ ಅಸ್ತ್ರಕಲಿ ಒಳ್ಳೇದು ಏನೂ ಇಲ್ಲ. ಸುಳ್ಳು ಫುರ್ಕ ಎಲ್ಕ ಸುಳ್ಳು ಹೇಳುದು. ಒಂದ್ ಟೀ ಕುಡಿಸ್ಬೇಕೈತೆ ಅಂತ ಕೂತ್ರೆ ಯಾವಾಗ ಬೇಗ ಮುಗ್ಸಪ್ಪ. ಆಯ್ತಲ್ಲ ನಿನ್ ಕಾಟ ತಡೀತ ನಂಗ. ಆಯ್ತು ಬರ್ತಾರೆ ಹಾಕ್ಬೇಕು. ಆತರ ಮಾಡಿದ್ರೆ ಅವಸರ ಮಾಡಬಾರ್ದು. ಸುಂದರ ಮಕ್ಕಳು ಮತ್ತೆ ನಾವು ನಿಮ್ ಮನಕ್ ಬಂದಾಗ ನಿನ್ ಗಂಡನ ಬಂಡ ಇದ್ರೆ ಏನ್ ಮಾಡುದು? ನಮ್ ಕೆಲ್ಸಕ್ಕೆಲ್ಲ ತೊಂದ್ರೆ ಆಗೋಯ್ತದಲ್ಲ. ನೀವ್ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಏನಾದ್ರೂ ಒಂದು ಹೇಳ್ಬಿಟ್ಟು ಮಧುರಿ ಕಳಿಸ್ಬಿಡ್ತೀನಿ. ಬರುವಾಗ ನೀವ್ ಒಬ್ರೇ ಬರ್ಬೇಡಿ. ಹೊರಗಡೆ ಕುಂತೋರಲ್ಲ ಬುಂಡೆ ಸ್ವಾಮಿಗಳು, ಅವ್ರನ್ನು ಜೊತೆಲಿ ಎತ್ತಕ ಬನ್ನಿ. ಇರ್ಲಿ ಮದ್ದೂರು ಕಳಿಸ್ತೀನಿ ಅಂದಲ್ಲ. ಅವ್ನ್ ಸರಿ ಇಲ್ಲ, ಅವ್ನ ಕಾಲ ಚಕ್ರಾವೆ. ಮುಂಡೆ ಮಗನಿಗೆ ತಿಂದು ಅಂದ್ರೆ ಮತ್ತುಗಳಿಗೆ ಯಾಕೆ ಮನಗಿಸ್ಬಿಡು. ಸರಿಯಾದವ್ರೆ. ಯಾಕೆಂದ್ರೆ ಎದೋಳಲ್ಲ ಬೇಗ ಗಂಟ. ಹಂಗಂತೀರಾ? ನಮ್ ಕಾರ್ಯ ಸೂಪರ್ ಸಕ್ಸಸ್. ಹಂಗೆ ಮಾಡವ ಬಿಡಿ. ಅದೇನೋ ಸರಿ. ಅಲ್ಲಿ ಬರುವಾಗ ನಮ್ಮ ಮರಿಸ್ವಾಮಿ ಕರ್ಕ ಬಂದಲ್ಲ, ಮೊದ್ಲೇ ಆತ್ರಗಾರ ಮುಂಡೆ ಮಗ ತಡ್ಬೇಕಾಯ್ತಾರ. ಹಾಲೆ ಒಳ್ಳೆ ಕುದುರೆ ತೀರ ಹರ್ತ್ ಕುಂತವನೆ. ನಮ್ ಕೆಲ್ಸಕ್ಕೆ ತೊಂದ್ರೆ ಆತರ ಏನ್ ಆಗೋದಿಲ್ಲ ಅಪ್ಪರೇ. ಯಾಕಂದ್ರೆ ನನ್ ಹಾಗೆ ಮಕ್ಳಾಗ್ದಿರೋ ನಮ್ಮ ಅಕ್ಕ ಒಬ್ಳು ಮನೆಯಾಗವಳೆ. ಗುಂಡೆ ಸ್ವಾಮಿಗಳನ್ನ ನಮ್ಮ ಅಕ್ಕ ವಿಚಾರಿಸ್ಕೊತಾಳೆ, ನಿಮ್ಮನ್ನ ನಾನ್ ವಿಚಾರಿಸ್ಕೊತೀನಿ. ಹೆಂಗದೆ? ಒಳ್ಳೇದೇ ಆಯ್ತು ಬಿಡು ಅಲ್ವಾ? ಬಾರಿ ಸೂಪರ್. ಯಾಕೆ ಆಮೇಲೆ ನನಗೆ ಒಬ್ಬನಿಗೆ ಬರು ಕೋಸಿ ಭಯ ಲಬ್ಡಬ್ ಅಂತದೆ. ಅವನು ಓದಿದ್ರೆ ಧೈರ್ಯ. ಮುಂಡೆ ಮಗನಿಗೆ ಹೆಂಗ್ಸ್ರು ಅಂದ್ರೆ ಚೊಲ್ಲು. ನೋಡ್ದೆ ಮೊನ್ನೆ ಬೈಕ್ ನಾಗ ಯಾವ್ದೋ ಎಣ್ಣ ಕೂರ್ಸ್ಕೊ ಹೋಯ್ತಾ ಇದ್ದ ನುಣ್ಣೂರ್ಗೆ. ನಿಮ್ಮ ಅಕ್ಕ ಕಲಗಿದ್ದಾಳೆ ಬೆಳಗಿದ್ದಾಳ? ನಮ್ಮ ಅಕ್ಕ ಬಸಿ ಹೆಂಗೋ ಹಂಗೆ ಹಿಂಗೆ ಅವಳೆ. ಹಂಗಾರ ಅವನಿಗೆ ಗಂಟೆ ಹಾಕ್ಬಿಡುವ. ಕಾಲ ಕಳಿಯುವ. ಅಪ್ಪರೇ ನಾ ಬಂದ್ ತುಂಬಾ ಹೊತ್ತಾಯ್ತು. ಹೊರಗಡೆ ನನ್ ಗಂಡ ಕಾಯ್ತಾವನೆ, ನಾ ಬರನೆ. ಏನ್ ಮಾಡ್ಲಿ? ಏನು ಏನ್ ಈ ಸಮಸ್ಯೆ? ಸದುಪದೇನು ಇಲ್ಲ ಮರಿಯಪ್ಪ. ಅಪ್ರೂಪಕ್ಕೆ ಮಕ್ಕಳಾಯ್ತಾವೆ. ಮಕ್ಕಳಾಗೋಕೆ ಫಲ ಕೊಡ್ತಾವ. ನೋಡಿ ಕರೆಕ್ಟ್ ಆಗಿ ಹಾಕ್ಬೇಕಲ್ವಾ? ಸದ್ದಿದ್ದಂಗೆ ಆತ್ರಕ್ಕೆ ಹಾಕ್ಬಿಟ್ರೆ ಅದಾಗ ಮಂತ್ರನೇ ಹೇಳು. ಮಕ್ಕಳು ಫಲ ಬೇಕಾ ಬೇಡ? ಕೃಷ್ಣ ಮುರಾರೇ ಯಮುನಾ ತೀರ ವಿಹಾರಿ ಗೋಪಿ ಮಾನಸ ಹಾರಿ ಶೌರಿ ಭೋಲೋ ಶ್ರೀ ಕೃಷ್ಣ ಪರಮಾತ್ಮ ಕಿ. ಮಾಳಿಯ ಸೀರೆ ಕದ್ದ ಮಾಳಿಯ ಮನವಾಗಿದ್ದ ಕಳ್ಳರ ಕಳ್ಳ ಶಿವಿಯನು ಇವನು ಮೋಹದ ಹೊಡಿಯಾಗಿದ. ಕೃಷ್ಣ ಮುರಾರೇ ಕೃಷ್ಣ ಎನ್ನಿ ರಾಧೆಯನ್ನಿ ಕೃಷ್ಣ ಎನ್ನಿ ರಾಧೆಯನ್ನಿ ಜೈ ಜೈ ಕೃಷ್ಣ ಜೈ ಜೈ ಕೃಷ್ಣ ಗೋಪಿ ಕೃಷ್ಣ ಕೃಷ್ಣ ಮುರಾರೇ. ಅಪ್ಪರೇ ನೀವು ಪೂಜೆ ಮಾಡ್ತಾ ಇದ್ರೆ
ಕಣ್ ಮುಚ್ಕೊಂಡಾಗ ಇತ್ತಗಿದ್ದಂಗಿರುತ್ತೆ ಕಣ್ ಬಿಟ್ಟಾಗ ಅತ್ತಗಿದ್ದಂಗಿರ್ತದೆ. ಅದ್ ಯಾಕಪ್ಪರೆ ಹಂಗೈತೈತೆ? ಈ ಶ್ರೀಕೃಷ್ಣನಪ್ಪ ಎಲ್ಲ ಆಶೀರ್ವಾದ ನಿಮ್ಮ ಮೇಲೆ ಬಿದ್ದು ಹೇಗ ಅಯ್ಯೋ ಸರಿಯಪ್ಪರೆ, ಆದಷ್ಟು ಬೇಗ ಅವಳಿ ಜೋಳಿ ಮಕ್ಳಾಗ್ಬಿಟ್ರೆ ನಿಮ್ದೊಂದ್ ಹೆಸರು ಆ ಬುಂಡೆ ಸ್ವಾಮಿದೊಂದ್ ಹೆಸರು ಇಡ್ತೀನಿ. ನಿಮ್ಮವನ್ನೇ ಇಟ್ಬಿಡ. ನಂಗೆ ಬಿಡ್ತಾವಲ್ಲ ಅಂದ್ರೆ ಗಂಡು ಐತವಲ್ಲ ಗಂಡ ಆಯ್ತವಲ್ಲ ಗಂಡು ಅಂತ. ಸರಿಯಪ್ಪರೆ, ಬಂದು ಸಾನೆ ಹೊತ್ತಾಯ್ತು ನಾ ಬರನೆ. ಮತ್ತೆ ಹೋಗ್ಲೇಬೇಕಲ್ವಾ, ಹೊರಗಡೆ ನನ್ ಗಂಡ ಕಾಯ್ತವನೆ. ನನ್ ಗಂಡ ಪ್ರೀತಿ ನಿಮ್ ಶಿವಂಗಿರ್ಲಿ ಬೇಗ ಬೇಗ ಮುಗಿಸ್ ಕಳ್ಸಿ. ಗಂಡನಿಗೆ ಅನುಮಾನ ಬಂದ್ಬಿಡ್ತದೆ. ಅದಕ್ಕೆ ಮರಿಯಪ್ಪ ಹೇಳು ಕುಡ್ದು ಈ ಬಾಲೆ ಹೋಗ್ತಾಳಂತೆ ಇವಳಿಗೆ ಬಾಳೆಹಣ್ಣು ಎಲ್ಲನು ಕೊಟ್ಟಿ ಕಳಿಸು. ಆಯ್ತು ಮಾಡವ ಬೋವ. ಏನು ಇದ ಸರ್ಗ ಹಿಂಗ ಹಿಡಿದು ಬಿಟ್ಟಲ್ಲ ಹೆಂಗೆ? ಮುಂದ್ಗಡೆ ಸೋರೋಗ್ಬಿಟ್ಟದೆ ನಿಮ್ದು, ಬೇಡ ನಂಗೆ. ಮಂತ್ರಿಸಿರೋ ಪ್ರಸಾದ ಸೋರಾಗದೆ ಶಿವ ಮಾಡವ ಮಾಡವ. ಇದ್ಯಾರ್ದು ಅದು ನಮ್ ಗುರು. ಇದು ನಿಮ್ದ? ಹಾಕಿ ಮಾಡವ ತಗೋ, ಇದ್ನು ತಕೊಂಡು ಮಾಡವ. ನಿಮ್ ಬಿಸಿಯಾಗಿ ಎಲ್ಲಾನು ಹೇಳಿದೀನಿ. ಹೇಳಿದ್ರಿಯಾ? ಅಯ್ಯೋ ಮಾಡೋ. ಸಮಾಧಾನ ಮಾಡ್ಕೊಳ್ಳಿ. ದೊಡ್ಡ ಸ್ವಾಮಿಗಳಿಗೆ ಎಲ್ಲಾನು ಅಲ್ಲಿ ಸಾವಿರವ್ರಂತೆ, ಅಲ್ಲಿ ಬಂದಾಗ ಸಾವಿರವ್ರಂತೆ. ಹೊರಗಡೆ ನಮ್ ಗಂಡ ಕಾಯ್ತಾನೆ. ಅಯ್ಯೋ ಅವ್ನಿಗೆ ಆಳು ಎಲ್ಲಾನು ರೆಡಿ. ಏನೇನೋ ಮನೆ ಕದೆ ಬಿಡಿ ನಾನು. ಇನ್ನೇನ್ ಮಾಡೋರು ಗಂಡಾಳಿಗೆಲ್ಲ ಇದೆ ಬಾಳಲ್ವೇ? ಏನೋ ಮುಖ ಕಾಣಿಸ್ತಾದೆ. ಇದೆಯಾ ಗರ್ಕೊಳ್ಳಿ ಗುರುಗಳು ವಾಸಿಯೋ ಕೇಳಿಲಿ. ಸ್ವಾಮಿಗಳದು ಹೆಂಗದೆ ಗೊತ್ತಾ? ಏನು ಅದೇ ಮಂತ್ರ ಸರಿಯಾಗಿ ಹಾಕೋರೆ. ಹೋಗು, ಉಳಿಕೆ ಪಡಿಕೆ ಇದ್ರೆ ನಿನ್ಗೋಸಿ ಹಾಕ್ತಾರೆ, ಹಾಕಿಸ್ಕೊ ಬರೋಗು. ನಾನು ಬರೋದ್ರ ನಾಯಿ ಮರಿತದ ಅಂತ ಹೇಳ್ಬಿಟ್ರಲ್ಲ ಮ್ಯಾಚ್ಗ. ನಮ್ಮ ಹೆಂಗಸರು ದೊಡ್ಡ ಸ್ವಾಮಿ ಕೂಡ ಮಾತಾಡಕ ಬಂದವ್ರೆ. ನಾನೇ ಮಾಡ್ದಲ್ಲ ನಿನಗೆ. ಅದೇನೋ ಕೊಟ್ಟು ಮಾತಾಡಿ ಆಶೀರ್ವಾದ ತಗೊಳ್ಳಿ ನನ್ ಗಂಡ. ಎಲ್ಲ ದೊಡ್ಡ ಸ್ವಾಮಿಗಳು ನಮ್ ಸ್ವಾಮಿಗಳು ಹಾಕಿದ್ರೆ ಚೆನ್ನಾಗಿ ಹಾಕಿದ್ರು. ಅವ್ರು ಹಾಕ್ಲಿಲ್ಲ ಅಂದ್ರೆ ಹೇಳಿ. ಹಾಕಿದ್ರು ನೀವು. ಅಲ್ಲ ಹಾಕ್ಲಿಲ್ಲ ಅಂದ್ರೆ ನಾನೇ ಸಂದಿಗೆ ಹಾಕ್ಲಾ ಅಂತ. ನಿನ್ನ ಮಕ್ಕಳಾಯ್ತದೆ. ಪರವಾಗಿಲ್ಲ, ಏನೋ ನಿಮ್ದು ಒಳ್ಳೇದಾಗಲಿ. ನಮ್ಗೆ ಒಳ್ಳೇದಾಗ್ಲಿ ಅಂತ ತಾನೇ ನಿಮ್ಮಂತವ್ರಿಗೂ ಒಳ್ಳೇದಾಗಬೇಕು. ಹೆಂಗೋ ನಿಮ್ಮ ಆಶೀರ್ವಾದ ಬಂದಾಲಿ. ಪ್ರಸಾದ ಇಸ್ಕ ಬಂದವಳೆ. ಮರ್ಕನ ಇಟ್ಕೊಂಡ್ಬಿಡಲ್ಲಪ್ಪ. ಇದಾಗ್ತದೆ ನಮ್ಗೆ ಏನ್ ಮಾಡ್ಕೊಬಿಡ್ಕೊಡೋದು ಅವನು ಅದೇನು ಅವ್ರಿಗೊಂದೇ ನಮ್ಗೊಂದೇ ಕೊಡಿಬಿಟ್ಟು ನಮ್ಗೇನು ಇಲ್ವೋ? ಅದ ನಿಮ್ಮ ಅಮ್ಮ ಕೋಣೆ ಕರ್ಕೊಂಡು ಮನೆ ಮಾಡಿ ಕರ್ಕೊಂಡ್ಬಿಟ್ಟು ಗಿದಿರ್ತೀರಿಲ್ಲ ಮಕ್ಕಳು ನನಗೆ. ಆಯ್ತು ಹೇಳಿ ಬುದ್ಧಿ. ಓ ಇವಾಗೆ ಒಬ್ನೇ ಅಲ್ವಾ ಮನೇಲಿ? ನಮ್ಮ ಹೆಂಗಸರಿಗೆ ಹಣ್ಣು ಹಂಬಳ ಬರೀ ಸೋಬನ ಸಾಮಾನ್ಯ ಕೊಟ್ಟಿದ್ದೀರಿ.
ಅವೆಲ್ಲ ಮಂತ್ರಿಸಿ ಮಾಡವಂಗ ಮಕ್ಕಳ ಪ್ರಸಾದ ತಂಪಾಗಿರುವುದು ತಂಪಾಗಿರ್ಲಿ ಅಂತ ನಿನಗೇನು ನೀ ಮಾಡಿದ್ರೆ ನಾವ್ ಯಾಕೆ ಎಷ್ಟೋ ಅಲ್ಲ ಬುದ್ಧಿ ಎಲ್ಲ ಗಂಡಸರಿಗೂ ಹಿಂಗೆ ಅಪ್ಪರೇ ಬರ್ತೀನಿ ಅಪ್ಪರೇ ಹೇಳಿದ್ದೀನಿ ಬರನೇ ಇಲ್ಲೇ ನೋಡಿ ನಡೆಯೇನು ನಾನು ಒಂಚೂರು ಮಾತಾಡ್ತೀನಿ ಮುಂದಕ್ಕೆ ನಡಿಯಪ್ಪ ನಮ್ಮ ಮೇಲೆ ಎರಡೇ ಮಾತಾಡ್ಬೇಕು ಆಯ್ತು ಮಾತಾಡ್ ಕಳ್ಸು ನಾ ಇಲ್ಲಿ ಹೇಳ್ತೀನಿ ನನಗೆ ಅನುಮಾನ ಆ ಬಡ್ಡಿ ಮಗ ಸರಿ ಇಲ್ಲ ಅಷ್ಟಕ್ಕೆ ಹಾಕುದ್ನೋ ಇಲ್ಲ ನಾನ್ ಬರ್ನೋ ಅಂತ ಏನಿಲ್ಲ ಬಿಡ್ರಿ ಅವರೇ ಸರಿಯಾಗಿ ನಾಚಿಕೆ ಬೇಡ ಮಾಡವ ಜಾಗ ಏನ್ ಖಾಲಿ ಆಗಿಲ್ಲ ಬಿಡ್ರಿ ಏನಾರ ವರ್ಕೌಟ್ ಆಯ್ತೆ ಅಲ್ಲಿ ಬಾರೆ ನಾಯಿ ಬಡ್ಕಂದಂಗ್ ಬಡ್ಕತ್ತಿದ್ರ ಅದಕ್ಕೆ ಅವಳು ಬೇರೆ ಎದುರ್ಕಬಿಟ್ಟ ನನ್ ಗಂಡ ಆಚರ ಏನ್ ನೋಡ್ತಿದ್ದ ಬರೀ ಜಪಾನ್ ಸೋಕಿ ಆಯ್ತು ಅಯ್ಯೋ ಮುಂಡ ಮಗನೇ ನೀನು ಇಲ್ಲಿರು ಅನ್ಬಿಟ್ಟು ಶಿಷ್ಯ ಮಾಡ್ಬಿಟ್ಟು ನನ್ನ ಕರೆದಿರ ನಾನು ಮಾಡ್ತೀನಿಲ್ಲ ಆಗ್ತೀನಿಲ್ಲ ಅವಳು ಗಂಡ ನೀನ್ ಒಳಗ್ ಬಂದ್ಮೇಲೆ ನಾನು ಅವಳಿಗೆ ಏನೋ ಸಮಾಧಾನ ತಿಳಿಸಿದ್ವಿ ಏನು ಬೇಡ ಈಗ ನೀನು ಹೊರಗಡೆ ಹೋಗಿ ಇನ್ನೂ ಯಾರ ಭಕ್ತಿದ್ರೆ ನೋಡ್ಕಲ್ಲ ಆಮೇಲೆ ಇನ್ನೊಂದು ವಿಷಯ ಹೇಳ್ಕಳ ಸಂತೋಷ ಸುದ್ದಿ ಹೇಳ ಕಡುಬುನು ಕಾಗೈತಂತ ಮನೆ ಅಯ್ಯೋ ಗುರುಗಳೇ ನೀನು ಬಂದ್ಯಾ ಬೇಡುವ ಬಾ ಅದಕ್ಕೂ ಇನ್ನೂ ಒಂದು ಸಂತೋಷ ಸುದ್ದಿ ಅವ್ರ ಎಟ್ಟಿಲಿ ಅವ್ರ ಅಕ್ಕ ನಿಮ್ಗೆ ನಾಲ್ಗೆಯೋ ಇಲ್ಲ ನಾದ ಸ್ವರು ಹಂಗನ್ನಕ್ ಬಂದ ಆಹಾ. ಇನ್ನೇನು ಅನ್ಕೊಂಡೇನೋ ಅಂತ ಭಯ ಆಗೋಯ್ತು. ಅವ್ರ ಅಕ್ಕ ಅವ್ರ ಅಕ್ಕಿದ್ದಾಳಂತೆ ನೋಡಕ್ಕೆ ಇವಳೇ ಎರಡನೇ ಪ್ರೊಡಕ್ಷನ್ ಈ ಕರ್ಗವಳೆ ಅವಳು ಮೊದಲನೇ ಪ್ರೊಡಕ್ಷನ್ ಏನಾರ ಗುರುಗಳೇ ಅವ್ರ ಅಕ್ಕ ಹೆಂಗಾರ ಇರ್ಲಿ ಅವಳು ನನಗ್ ಬೇಕು ಗುರುಗಳೇ ಮಕ್ಕಳು ಇರುವಂತೆ ಅವಳು ಅಯ್ಯೋ ನಾನಿಲ್ಲ ಗುರುಗಳೇ ಹಂಗಾದ್ರೆ ಎಂತೆಂತರ್ಗೋ ಮಕ್ಳು ಕೊಟ್ಟ ಮೀನ್ ಅವ್ರ ಅಕ್ಕಂಗೇನು ಅವ್ರ ಅವಂಗೂ ಬೇಕಾರೆ ಈಗ ನೀನು ಹೋಗಿ ಭಕ್ತಾದಿಗಳು ಕರ್ಕಬಾ ನಾ ಸ್ವಲ್ಪ ರೆಸ್ಟ್ ತಗೋತೀನಿ ಎಷ್ಟ ಆಯ್ತು ಗುರು ಹೋನಾ कभी किसी को दिल दिया चूक गया मेरी जान बात सुनो रब्बा जान मेरी जान चली काटे तू प्यारी जान सोचो सोचो ये रे मुझे डालो छोड़ा क्योंकि लाइफ बोले सोड़ा क्या समुद्र सादा बेड़ा बोलो बोलो ये रे गौड़ा तुमने प्यार किया हमसे थोड़ा बाग तेग मेरी जान बात सुनो रब्बा जान पकड़ी मेरी जान चली काटे तू प्यारी जान बोलो बोलो सच बोलो हम
ಕಾಡಿತು ಬಹಳ ಕಲಿಸಿದವರು ಯಾರು ಪ್ರೀತಿಯರಿತವರು ನಾದ ನಾದ ಪ್ರೇಮದ ನಾದ ಜೀವನ ವೀಣ ತಂತಿಯಲ್ಲಿ ಸಾಗರದ ಸಂಗಮದ ಯೌವನದ ಸಂಭ್ರಮದ ತನ್ನ ನನ್ನ ತನುವಲಿ ನಾದ ನಾದ ಪ್ರೇಮದ ನಾದ ಆಸೆಗಳನ್ನು ತೆರೆದು ತನ್ನರಿಯದೆ ಕುಸುಮ ಸೇರುವ ದುಂಬಿಗಳ ಪಾಡು ನಾದ ಪ್ರೇಮದ ನಾದ ಜೀವನ ವೀಣ ತಂತಿಯಲಿ ಸಾಗರದ ಸಂಗಮದ ಯೌವನದ ಸಂಭ್ರಮದ ನಾದ ಪ್ರೇಮದ ನಾದ
ರೀ ಇದೇನ್ರಿ ಇದು ನೋಡಿ, ಇದನ್ನೆಲ್ಲ ಕುಡಿಬೇಡಿ, ಬಿಟ್ಬಿಡಿ. ಏಯ್ ಕಣ್ ಕಾಣಲ್ವೇನೆ, ಇದು ಎಣ್ಣ ಅಮೃತ ತೀರ್ಥ ಕಣ, ತೀರ್ಥ ಕೈ ಮುಗೆ ಒಳ್ಳೇದಾಯ್ತು ನೋಡಿ. ಇದು ಮದ್ಯಪಾನ ಅಂತ ನಂಗೆ ಚೆನ್ನಾಗ್ ಗೊತ್ತು. ದಯವಿಟ್ಟು ಈ ಅಭ್ಯಾಸ ಎಲ್ಲ ಬೇಡ ರೀ, ಒಳ್ಳೇದಲ್ಲ. ನನ್ ಮಾತು ಕೇಳ್ರಿ, ಬಿಟ್ಬಿಡಿ, ಬಿಸಾಕಿ. ಏಯ್ ಇದನ್ ಬಿಸಾಕಿ ಅಂತ ನೀನ್ಯಾರ? ನಾನು ನಿಮ್ ಕೈಯಾರ ತಾಳಿ ಕಟ್ಟಿಸ್ಕೊಂಡ್ರ ಹೆಂಡತಿ. ನೀನ್ ತಾಳಿ ಕಟ್ಸ್ಕೊಂಡ್ ಮಾತ್ರಕ್ಕ ಅಧಿಕಾರ ಕೊಟ್ಟವ್ರ ಯಾರು ನಿನ್ಗ? ಈ ತಾಳಿನ ನನ್ಗೆ ಅಧಿಕಾರ ಕೊಟ್ಟಿರೋದು. ಈ 3 ಕಾಸು ಮಾಂಗಲ್ಯಕ್ಕೆ ಏನೈತೆ ಬೆಲೆ? ನೀನ್ ಅನ್ಕೊಂಡಂತ ಇಲ್ಲ ಕಣೆ ಈ ರಂಜನ್. ಹಾಗಾದ್ರೆ ನೀವ್ ಹೇಳ್ದ ಹಾಗೆ ಕಾರು, ಬಂಗ್ಲೆ, ಹಣ, ಐಶ್ವರ್ಯ, ಆಸ್ತಿ ಇದೆಲ್ಲ ಎಲ್ಲ ಇತ್ತು ಕಣೆ, ಆದ್ರೆ ಈಗಿಲ್ಲ, ಎಲ್ಲ ಮಾರ್ಕಬಿಟ್ಟ. ಹಾಗಾದ್ರೆ ನೀವು ನಮ್ಮ ತಂದೆ ತಾಯಿ ಹತ್ರ ನಮ್ಮ ಅಣ್ಣ ಸುಳ್ಳು ಹೇಳ್ಬಿಟ್ಟು ನನ್ನ ಮದುವೆ ಮಾಡ್ಕೊಂಡ್ರ? ಮದುವೆ ಮಾಡ್ಕೊಂಡ್ರ? ಸತ್ಯವಾಗ್ಲೂ ಸಕಿಲ, ನಿಮ್ಮ ಅಪ್ಪನಾಣೆಗೂ ನಾ ಹೇಳೋದೆಲ್ಲ ಸುಳ್ಳು, ಹೇಳೋದು ಸುಳ್ಳೆ. ಅಯ್ಯೋ ದೇವ್ರೆ, ಕೊನೆಗೂ ನನಗೆ ಮೋಸ ಮಾಡ್ಬಿಟ್ಟು. ಇಲ್ಲ ನೋಡಿ, ಪರವಾಗಿಲ್ಲ ನೋಡಿ, ಇದೆಲ್ಲ ಬಿಟ್ಬಿಡಿ, ಬೇಡ ಬಿಸಾಕ್ಬಿಡಿ, ಏನು ಇಲ್ಲದೆ ಇದ್ರು ಪರವಾಗಿಲ್ಲ. ಈ ತರ ಯಾವ ಕೆಟ್ಟ ಅಭ್ಯಾಸಕ್ಕೂ ಒಳಗಾಗ್ದೆ ನನ್ ಜೊತೆ ಒಳ್ಳೆ ರೀತಿಯಿಂದ ಸಂಸಾರ ಮಾಡಿದ್ರೆ ಅಷ್ಟೇ ಸಾಕು. ಬಿಟ್ಬಿಡ್ತೀನಿ, ಕುಡಿಯೋದು ಖಂಡಿತ ಬಿಟ್ಬಿಡ್ತೀನಿ, ಈಗ್ಲೇ ಬಿಟ್ಬಿಡ್ತೀನಿ. ಆದ್ರ ಇನ್ನೊಂದೇ ಒಂದ್ ಕ್ವಾರ್ಟರ್ ಹಾಕಿದ್ಮೇಲೆ ಬಿಟ್ಬಿಡ್ತೀನಿ. ಬೇಡ ರೀ, ಹಾಗೆಲ್ಲ ಹೇಳ್ಬೇಡಿ. ನಿಮ್ ದಮಯ ಅಂತಿದ್ರಿ, ನಿಮ್ ಹಿಡ್ಕೊತೀನಿ, ದಯವಿಟ್ಟು ಬೇಡ ರೀ. ಕುಡಿಯೋಕ್ ಕಾಸು ಕೊಡ ನನ್ಗ, ಕುಡಿಯೋಕ್ ಕಾಸು ಕೊಡ ಗೂಬಾ. ಕುಡಿಯೋಕ್ ಕಾಸ ಅಲ್ಲ ರೀ, ಕುಡಿಯೋಕ್ ಕಾಸನ್ನ ನಾನು ಎಲ್ಲಿಂದ ರೀ ತಂದು ನಿಮಗ್ ಕೊಡ್ಲಿ? ಎಲ್ಲಿಂದ ತಂದು ಕೊಡ್ಲಿ? ಎಲ್ಲಿಂದ ಅಂದ್ರ ಇಲ್ವೇನ ಈ ವಾಲ ನಾನೇ ಕೊಡ. ನೋಡಿ, ನನ್ ಮುತ್ತೈದೆ ಸಖ್ಯ ತಾಯಿ ಬಾಗಲ್ಯ, ಇನ್ನ ಈ ಓಲೆ ನನ್ ಗೆಳತಿ ಒಬ್ಳು ನನಗ್ ಮದ್ವೆನಲ್ಲಿ ಕಾಣಿಕೆ ಹಾಕಿ ಕೊಟ್ಟಿದ್ದಾಳೆ. ಇದನ್ನ ದಯವಿಟ್ಟು ನಾನು ಕೊಡೋದಿಲ್ಲ, ದಯವಿಟ್ಟು ಏನು ಕೇಳ್ಬೇಡಿ. ನೋಡಿ, ದಯವಿಟ್ಟು ನನ್ ಮಾತು ಕೇಳಿ, ಇದೆಲ್ಲ ಒಳ್ಳೇದೆಲ್ಲ ಬಿಟ್ಟು ಬಿಡ್ರಿ. ನಾನು ನಿನ್ ಕೈ ಮುಗಿದ್ ಕೇಳ್ತೀನಿ, ನಿನ್ ಸಾಕಾರ ಹಾಕ್ಬಿಡ್ತೇನೆ. ಕೊಡ ಕಾಸು ಕೊಡ. ಇಲ್ಲ ರೀ, ನನ್ನ ಹತ್ರ ಏನೂ ಇಲ್ಲ ರೀ. ಇಲ್ಲ ರೀ, ಹೊಡಿಬೇಡ್ರಿ, ಹೊಡಿಬೇಡ್ರಿ. ಮರ್ಯಾದೆಯಿಂದ ಕೊಡ್ಬೇಕು. ಯಾವಾಗ್ಲೂ ಗಂಡ ಏನ್ ಹೇಳ್ತಾನೋ ಅದನ್ನೇ ನೀ ಕೇಳ್ಬೇಕು. ನನ್ ಮಾತ್ ಕೇಳ್ರಿ, ಬೇಡ ರೀ, ಬೇಡ ರೀ, ನನ್ನದೇನು ಕೇಳ್ಬೇಡಿ. ಕೊಟ್ಬಿಡು ಈಗ. ಈಗ ಕೊಡ್ಲಿಲ್ಲ ಅಂದ್ರೆ ಈ ಮನೇಲಿ ನಿನ್ ಬಾಳಕ್ ಅಧಿಕಾರ ಇರಲ್ಲ. ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಿ? ನನ್ನ ಎಂತ ಸಖತ್ ಪರಿಸ್ಥಿತಿ ಸಿಗಾಕ್ಸ್ಬಿಟ್ಟೆ ದೇವ್ರೆ. ಕೊಡ್ಲಿಲ್ಲ ಅಂದ್ಮೇಲೆ ಹೋಗಿ ಮನೆ ಹುಡುಕಾಗುಲ್ಲ ಶಿವ.
ನಾನು ನಿನ್ಗೆ ಇದನ್ನ ಓಡೋನಿಲ್ಲ ಹಚ್ಚುತ್ತೀನಿ ಬಾ. ಬರೀ ನನ್ನ ಇದ್ ಮಾಡಿ ಮಾತಾಡೋದೆ ನೋಡ್ತಾ ಇದೀಯಾ? ಬಂಗಾರದಂತ ಹೆಣ್ಮಗಿನ ತಗೊಂಡೋಗಿ ಎಂತ ಕುಡುಕ್ ನನ್ ಮಗನ ಗಂಟ ಹಾಕ್ಬಿಟ್ಟವ್ರೆ ಅಂತ. ನೋಡು ಮಗ ಅಳ್ತೈತೆ, ಚೆನ್ನಾಗಿ ಹೊಡೆದು ಬಡ್ದು ಚಿವ್ದ್ಬಿಟ್ಟವ್ನೆ. ಸರಿ ಏನಾಯ್ತು ಕೇಳು. ಅಲ್ಲ ಕಣವ, ನಿನ್ಗೆ ಅಪ್ಪ ಅವ್ವ ಯಾರು ಇಲ್ವೇನವ? ಎಲ್ಲ ಇದ್ದಾರೆ ತಾಯಿ. ನನ್ ದೈವನೇ, ನನ್ನ ಹಣೆ ಬರಡೆ ನನಗೆ ಸರಿ ಇಲ್ದೆ ಇರ್ಬೇಕು. ಯಾರ್ ತಾನೇ ಏನ್ ಮಾಡಕ್ಕಾಗುತ್ತೆ ಹೇಳು? ಅಲ್ಲ ಕಣವ, ಮಗಳನ್ನ ಮದ್ವೆ ಮಾಡ್ಕೊಟ್ಟಿದೀವಿ, ಗಂಡನ ಮನೇಲಿ ನನ್ನ ಮಗಳು ಸುಖವಾಗಿದ್ದಾರೋ ಇಲ್ವ ಅಂತ ಒಂದಿನನೂ ಬಂದು ವಿಚಾರಿಸ್ಲಿಲ್ವಲ್ಲ ಅವ್ರ ತಂದೆ ತಾಯಿಗಳವ? ಬೇಡ, ದಯವಿಟ್ಟು ದಯವಿಟ್ಟು ನಮ್ಮ ಅಪ್ಪ ಅಮ್ಮನ್ ಮಾತ್ರ ಏನು ಬಯಬೇಡ, ಏನು ಅನ್ಬೇಡ. ಪಾಪ ನಮ್ಮ ಅಪ್ಪ ಅಮ್ಮ ದೇವ್ರಂತವ್ರು, ಅವ್ರಿಗೆ ನನ್ ಕಷ್ಟ ನನ್ ಸಂಕಟ ಪಡೋದು ಹೇಳಷ್ಟು ಗೊತ್ತಿಲ್ಲ. ನಮ್ ತಂದೆ ತಾಯಿನ ನಾನು ನಿಲ್ಸೋದಿಲ್ಲ. ಅಲ್ಲ ಕಣವ, ನೋಡಿದ್ರೆ ಓದ್ಕೊಂಡಿರೋಳ್ ಕಣ್ಣಂಗ್ ಕಾಣ್ತೀಯ. ನನ್ ಗಂಡ ಇಷ್ಟೊಂದು ತೊಂದ್ರೆ ಕೊಡ್ತಾನೆ ಅಂತ ಒಂದ್ ಕಾಜ್ಗ ಗೀಚಾಕದಲ್ವಾ? ಬೇಡ, 3 ಗಂಟೆ ನೀನೇ ಹೋಗಿ ನಿಮ್ಮ ಅಪ್ಪನ ಅಣ್ಣನ ಕರ್ಕೊಂಡ್ಬಂದ್ಬಿಟ್ಟು ಆ ಕುಡುಕ್ ನನ್ ಮಗನ ಸರಿಯಾಗಿ ಬುದ್ಧಿ ಕಲ್ಸೋದಲ್ವಾ? ನೀನು ಹೇಳೋದೇನು ಸರಿ ತಾಯಿ, ಆದ್ರೆ ನನ್ ಗಂಡ ನನ್ನ ಮನೆಯಿಂದ ಆಚೆ ಊಟ ಬಟ್ಟೆಲೆ ಹೊಡೆದು ಬಡ್ದು ಆಚೆ ಹಾಕಿದ್ರೆ ಕೈಯಲ್ಲಿ ನನ್ನ ಹತ್ರ ಪಿಡಿಗಾಸು ದುಡ್ಡಿಲ್ಲ. ಊಟ ಮಾಡಿ 2 ದಿವಸ ಆಯ್ತು. ಹೀಗೆಲ್ಲ ಇರ್ಬೇಕಾದ್ರೆ ಇನ್ನ ನನ್ನ ಹಣನ ಯಾರ ಹತ್ರ ಕೇಳಿ? ನನ್ನ ಹತ್ರ ಹಣನೂ ಇಲ್ಲ ತಾಯಿ. ಅವ್ನು ಎಂತ ಕಟ್ಕಾದಾನೆ ನೋಡು. ಮೊಗಿ ಕೈಗೆ ಒಂದ್ 20 ರೂಪಾಯಿ ಕೊಡ್ಬಾರ್ದ ಉಣ್ಣಕ್ಕೆ? ಕುಸಕ್ಲಕ್ಕೆ ಅನ್ನೋ ಕುಣಿತೀಯ ಜಂತ ಕಷ್ಟ ಹೆಂಗಿದ್ದು ಅಂತ ನೋಡಮೆ. ಆಯ್ತು, ನನ್ನ ಇಷ್ಟನ್ನ ಮಾಡ್ಕೊತಿದ್ದೆ. ಯಾವಾಗ ನೋಡಿದ್ರು ಬರೀ ನನ್ ಬಗ್ಗೆ. ಸರಿ ಆಯ್ತು ಬಿಡು, ಇಲ್ಲಿ ಮೌನ್ ಬಗ್ಗೆ ಮಾತಾಡ್ನೆ. ಸರಿ ಈಗ ಏನ್ ಮಾಡ್ಬೇಕಮ್ಮೆ? ಏನ್ ಮಾಡ್ಬೇಕು ಅಂತ? ಏನಿಲ್ಲ, ಮೊಗಿ ಕಷ್ಟನ ನೋಡಕ್ ಆಯ್ತಾ ಇಲ್ಲ, ಅದಕ್ಕೆ ಒಂದ್ 20 ರೂಪಾಯಿ ಕೊಡು, 3 ಗಂಟೆ ಹೋಗಿ ಅಪ್ಪನ ಅಣ್ಣನ ಕರ್ಕ ಬರ್ಲಿ. ನನಗ್ ಗೊತ್ತಿಲ್ಲ ಊರ್ಗ್ ಹೋಗಕ್ ಎಷ್ಟು ಬೇಕಾದದು. ಸಿದ್ದರಾಮಪ್ಪ ಹಂಗೆ ಬಿಟ್ಬಿಟ್ಟು ಸಿದ್ದರಾಮಪ್ಪ ಹಂಗೆ ಬಿಟ್ಟಿರೋದಕ್ಕೆಯ್ಯ ಸಿಕ್ಕಾಪಟ್ಟೆ ರಸ್ತಾಗ ಹೋಗೋದೆ. ಮಗ ಈಗಲೇ ಅಳ್ತೈತೆ, ಬಸ್ನಾಗ ಹೋಗಿ ಎಲ್ಲಿಂದ ಹತ್ಕೊಂಡದು? ಕಿಟಕಿ ಮ್ಯಾಗಿಂದ ಎಲ್ಲ ಹತ್ಕೊತವ್ರಂತೆ. ಮಗ ನೋಡು ಯಾಪಾಟಿ ಅದೇ ಕಿಟಕಿ ತೂರದೆ. ಮತ್ತೆ ಕೊಟ್ಕಲ್ಸು. ಅಯ್ಯೋ ಕುಡ್ದ್ಗೆ ಅಂದ್ರೆ ನೀನು 1 ಜೋಬಲ್ಲಿ ದುಡ್ಡು ಮಾಡ್ತಾ ಇದೀಯಾನೆ ನೀವು. ನಾ 3 ಜೋಬ್ ಮಾಡಿಸ್ಕೊಂಡವ್ರಿ, ನಿನಗೇನು ಗೊತ್ತು? ತೋರ್ಸು, ಅವ್ರು ಗೊತ್ತಾಗಿ ನೀನ್ ಬಂಡವಾಳ. ಕೊಡು ನೀನೆ ಮಗಿಗೆ. ಎಷ್ಟು ಕೊಡೋನೆ ಅನ್ಬಿಟ್ಟು 20 ರೂಪಾಯಿನೇ ತೆಗ್ದಲ್ಲ. ಮಾಡಿ ಏನು ಎಲ್ಲಾನು ನಿಂಗೆ ಕೊಡಕ ಮಡಗಿದ್ಯೆ? ಕೊಟ್ಟನಲ್ಲ 20 ರೂಪಾಯಿ. ಗೌರ್ಮೆಂಟ್ ಬಸ್ ಪಿರಿಯಲ್ ಮತ್ತೆ ಅಲ್ಲಿಗೆ ಬಂದೆ. ಮಡಿಕೊಂಡು ಕೊಡು ಮಗ, ಓಲಿ ತಗ, ನೀನೇ ಕೊಡು. ಬೇಡ ಅಣ್ಣ, ಬೇಡ, ನನ್ನಿಂದ ನಿಮ್ಗೆ ಯಾಕೆ ತೊಂದ್ರೆ? ದಯವಿಟ್ಟು ಬೇಡ. ನೋಡಿ, ಸಂಬಂಧ ಇಲ್ದೆ ನೋಡಿ ನಾನು ಏನೋ ಕೆಲಸ ಮಾಡಿದೆ, ಈ ರೀತಿ ಪುಕ್ಸಟ್ಟೆ ನಿಮ್ಮ ಹತ್ರ ಹಣ ಇಸ್ಕೊಂಡು ಏನಾದ್ರು ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಚೆನ್ನಾಗಿರೋದಿಲ್ಲ. ಬೇಡ ಬೇಡ, ಸುಮ್ಮನೆ ಮಗ. ಜನ 20 ಗುಂಟೆ ಜಮೀನೆಲ್ಲ ಕಳ್ಕೊಂಡವ್ರೆ. ಈಗ ಜಮೀನ್ ಸುಂದರ 100 ರೂಪಾಯಿ ಹೇಳ್ಬೇಡ ನೀನು. ತಗವ, ನೀನ್ ಇಸ್ಕವ. ನೀನ್ ಯಾಕೆ ಎದ್ರ ಕಡೆ ನಿನ್ ಗಂಡಂಗೆ ಕುಕ್ರಸಿದ್ರೆ ಹಂಗೆ ಕೂತ್ಕೊಬಿಡ್ತಾರೆ. ಅವ್ರಿಗೆ ಯಾವ ಜನ್ಮದಲ್ಲಿ ನೀವಿಬ್ರು ನನಗೆ ಅಪ್ಪ ಅಮ್ಮ ಆಗಿದ್ರೆ ಅದಕ್ಕೆ ಒಂದು ಕೂಸು ಹುಟ್ಲಿಲ್ಲ ತಗವ. ಆದ್ರೆ ನನ್ನ ಕಷ್ಟ ನೋಡಿ ನೀವಿಬ್ರು ಸಹಾಯ ಮಾಡ್ತಾ ಇದ್ದೀರ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನೀನ್ ಏನ್ ತಲೆ ಕೆಡ್ಸ್ಕೊಬೇಡವ, ನೀನ್ ಹೋಯ್ತಾ ಇರೋ. ನನ್ ಗಂಡನ ಸ್ಟೇಷನ್ ಗಂಟ ಕಳಿಸ್ತೀನಿ, ನೀನ್ ಹೋಯ್ತಾ ಇರವ. ಹೋಯ್ತಾ ಇರು. ಸರಿ, ಬರ್ತೀನಿ. ಆ ಸ್ಟೇಷನ್ ಅಲ್ಲ, ರೈಲ್ವೆ ಸ್ಟೇಷನ್. ಎತ್ತಗೋಯ್ತಾ ಇದೆಯಾ? ಕರ್ಕೋಯ್ತಾವ್ನಿ. ಕರ್ಕ ಹೋಗಿದೆ. ಟಿಕೆಟ್ ತಕೊಟ್ಬಿಟ್ಟು ಸೀದಾ ಜೋಬ್ನಾಗ ಮಡಿಕೊಂಡು ಟಿಕೆಟ್ ನ ಅಟ್ಟಿಗಡೆ ಬಂದ್ಬಿಡು. ನಿಂಗೆ ತಗೊಂಡೋದಿಯೇ ಟಿಕೆಟಾ ತಗೊಂಡು ಜೋಬ್ನಾಗ ಮಡಿಕೊಂಡು ನಾನ್ ಟಿಕೆಟ್ ತಗ ಇಲ್ಲಿ ಮಡಿಕೊಂಡ್ಬಿಟ್ರೆ ವೇಣಲ್ಲಿ 3 ಗೊತ್ತು. ಅಯ್ಯ ಮಾಂಗ್ ಬಡತದೆ ಟಿಕೆಟ್ ಅಮ್ಮನ ಕೊಟ್ಬಿಟ್ಟು ರೈಲ್ ಒಳಗೆ ಕೂತ್ಬಿಟ್ಟು ಬರ್ತೀನಿ. ಮತ್ತೆ
ಮೊನ್ನೆ ನಮ್ಮ ಅವನ ಹತ್ರ ಹೋಗುವಾಗ ನನ್ ಟಿಕೆಟ್ ತಗೊಂಡು ನಿನ್ ಜೋಬ್ನಾಗೆ ಮಾಡಿಕೊಂಡಿದ್ದೆ. ಯಾ ನಿಮ್ಮ ಅವಂದ ಸರಿ, ಎರಡು ಸ್ವಂತ ಅಲ್ವೇ, ಅದಕ್ಕೆ ಮಾಡಿಕೊಂಡಿ. ಇದು ಮಾಡಿಬೇಕಾದ್ದೆ ಬಾ. ಏನೇನೋ ಮಾತಾಡ್ತಾನೆ, ಏನೋ ಒಂದು ಗೊತ್ತಾಗ. ಮನೆ ಕೆಲಸ ಮುಗಿಸು ಅಂತ ಕಣ್ಣೀರ್ ಸುರಿಸ್ತಾ ಇದೆಯಲ್ಲ, ಹೇಗೆ ಕಣ್ಣೀರ್ ಸುರಿಸಿ ಮನೆನ ಗುಡ್ಸ್ ಗುಂಡಾಗ್ತದೆ. ಇನ್ನೇನು ಉಳ್ಕೊಂಡಿದ್ದೆ ಅಂತ ಕಣ್ಣೀರ್ ಸುರಿಸ್ತಾ ಇದೆಯಾ? ಬೇಗ ಕೆಲಸ ಮುಗಿಸ್ಬೇಕು ಅಂತ ಪರಿಜ್ಞಾನ ಬೇಡ ನಿನಗೆ? ಮಾತಾಳೆ. ಅದ್ ಸರಿ, ಎಲ್ಲೋ ನಿನ್ ಗಂಡ ಮುದಿಗೋಣ ನೋಡ. ನನಗೆ ಬಾಯಿ ಬಂದಂಗ್ ಬೈ, ಬೇಕಾದಷ್ಟು ಕೆಲಸ ಹೇಳಿ ಮಾಡ್ತೀನಿ ನೋಡು. ಈ ಮನೆಯಲ್ಲಿ ಕೆಲಸ ಮಾಡಿದವ್ರಿಗಷ್ಟೇ ಕೋಳ್ ಸಿಗೋದು, ದುಡಿದವರಿಗೆಲ್ಲ ಅನ್ನ ಹಾಕೋದಕ್ಕೆ ಇದನ್ನ ಧರ್ಮಛತ್ರ ಅಲ್ಲ. ಇಷ್ಟ ಇದ್ರೆ ದುಡ್ದು ಅನ್ನ ತಿನ್ಬಹುದು, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡ್ತಾ ಇರ್ಬೋದು. ಏನು ಅಂತ ಮಾತಾಡ್ತೀಯ ತಾಯಿ? ಇರೋ ಒಬ್ಬ ಮಗನ ಮನೆ ಬಿಟ್ಟು ಆಚೆ ಹೋಗೋದ್ರೆ ನಾವೆಲ್ಲಿಗೂ ಹೋಗೋದು? ಹಾ, ಎಲ್ಲಾದ್ರೂ ಹಾಳಾಗೋಗ್ ಸಾಯಿ, ಅದು ನಾನೇ ಹೇಳ್ಕೊಡ್ಬೇಕಾ? ನಿಮ್ ಗೋಟ ನೋಡಿ ನೋಡಿ ಸಾಕಾಗೋಗಿದೆ, ಎಲ್ಲ ಹಾಳಾಗೋದ್ ನಾವು. ಇನ್ ಸ್ವಲ್ಪ ನಿಧಾನ ಬನ್ನಿ ಸರ್, ಕಾಲು ಸತ್ತೋಗ್ಬಿಡುತ್ತೆ. ನಿನಗೆ ಬುದ್ಧಿ ಇದೆಯಾ? ಹಣ ಕೊಟ್ಟಿರೋದು ಬೆಳಗ್ಗೆ ಗ್ಯಾಸ್ ತಗೊಂಡ್ ಬಾ ಅಂತ ತಂದ್ಯಾ? ನೀನ್ ತರೋದು ಯಾವಾಗ, ಅಡಿಗೆ ಮಾಡಿ ಗಂಡಕ್ಕೆ ಬಡ್ಸೋದು ಯಾವಾಗ? ನಿಮ್ ಜೊತೆ ಓಡಿ ಓಡಿ ಸಾಕಾಗೋಗಿದೆ. ಹೋಗು ಒಳಗ್ ಗ್ಯಾಸ್ ಗ್ಯಾಸ್ ತಗೊಂಡ್ ಬಾ. ಇಲ್ಲಿಂದ ತಗೋ ಹೋಗ್ಬೇಕಾ? ಏಯ್ ಬಾಯ್ಲಿ ಹೋಗಿ 2 ಬಿಂದಿಗೆ ನೀರ್ ತಂದು ನನ್ನ ಸೀರೆನ ಬಗ್ದು ಐರನ್ ಮಾಡಿಡು, ತಿಳಿತಾ? ಕೊಂಡ್ನೀರು ಹೋಗ್ತಾ ನಿಂತ್ಕೊಂಡ್ರು. ಏನ್ರಿ, ನಮಗ್ ಗಂಡ್ ಮಕ್ಳು ಬೇಕು ಅಂತ ನೂರ ದೇವ್ರಿಗೆ ಹರಕೆ ಹೊತ್ತು ಉಪವಾಸ ರಥ ಅಂತ ಮಾಡಿ ಇಂಥ ಮಕ್ಳಿಗ ನಾವು ಜನ್ಮ ಕೊಟ್ಟಿದ್ದು. ಗಂಡ್ ಮಕ್ಳು ಹುಟ್ಟಿದ್ರೆ ಮನೆ ವಂಶ ಜ್ಯೋತಿ ಬೆಳಗ್ತಾರೆ, ವಯಸ್ಸಾದ ತಂದೆ ತಾಯಿಗೆ ನೆರವಾಗ್ತಾರೆ ಅಂತ ನಮ್ಮಂತ ಎಷ್ಟೋ ತಂದೆ ತಾಯಿದ್ರು 100 ಕನ್ಸನ್ ಕಟ್ಕೊಂಡು ಬಾಳಿ ಬದುಕ್ಬೇಕಂತ ಕನಸು ಕಾಣ್ತಾ ಇರ್ತಾರೆ. ನಮ್ಮ ಮಕ್ಕಳು ನಮ್ಮನ್ನ ಕಸಕ್ಕಿಂತ ಕಡೆಯಾಗಿ ಕಾಣ್ತಾ ಇದ್ದಾರಲ್ಲ. ಈ ಜೀವನ ನಮಗ್ ಬೇಕೆಂದ್ರೆ ಈ ರೀತಿ ಬಾಳ್ಬೇಕೆಂದ್ರೆ ಅಳಬೇಡ ವಿಕಟ ವಿಧಿಯ ದಬಡೆಯಲ್ಲಿ ಸಿಲುಕಿದ ಮನುಷ್ಯ ಹತ್ತರೇನು ಸತ್ತರೆ ಪಾಲಿಗೆ ಬಂದ ತುತ್ತನ್ನು ಭಜಿಸಲೇಬೇಕಲ್ಲವೇ? ಆದ್ರ ನಮ್ಮ ಮಕ್ಕಳು ಇಷ್ಟೊಂದು ಸುಖ ಕೊಡ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ ರೀ. ನನ್ನ ಮಕ್ಕಳು ಎಲ್ಲಿ ಹಸ್ಕೊಂಡಿರ್ತಾರೋ, ಎಲ್ಲಿ ನೊಂದ್ಕೊಂಡ್ಬಿಡ್ತಾರೋ ಅಂತ ಹಗಲು ರಾತ್ರಿ ಅವ್ರಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ರಿ. ಆದ್ರೆ ಇವತ್ತು ನಮಗೊಂದಂತೂ ತನ್ನ ಆಗ್ಬೇಕಂದ್ರೆ ನಮ್ಮನ್ನ ನಾಯಿ ತರ ನೋಡ್ತಾ ಏನ್ ಸುಖಕ್ಕೋಸ್ಕರ ಏನೇ ನಾವು ಏನಕ್ಕೆ ಜನ್ಮ ಕೊಟ್ಟು ಬೆಳೆಸಿದ್ದು. ಎಲ್ಲವೂ ಕಲಿಮೆ ರೇಣುಕ. ಹಿರಿಯ ಮಗನಾದರೂ ಹೆಂಡತಿಯ ಗುಲಾಮನಾಗಿ ಎತ್ತವರನ್ನು ಬಿಕಾರಿಯಂತೆ ಕಾಣ್ತಾ ಇದ್ದಾರೆ. ಇನ್ನು ಹಿರಿಯ ಮಗನಾದರೂ ಜಾರತನ ದೂರ ಅಪಾದನ ಮತ್ತು
ಏನು ಅಂತ ಮಾತಾಡ್ತಾ ಇದ್ದೀರಿ? ನಿಮ್ಮ ಬಾಯಲ್ಲಿ ಇಂಥ ಮಾತಾ? ಇಲ್ಲಾಂದ್ರೆ ಇಲ್ಲ, ನನ್ ಮಗ ಎಲ್ಲ ಸುಖವಾಗಿ ತೋರ್ನಲ್ಲಿ ಚೆನ್ನಾಗಿದ್ದಾನೆ ಅಂತ ನಾನು ಹೆತ್ತ ಕಾಳು ಹೇಳ್ತಾ ಇದ್ದೇನೆ. ಅಯ್ಯೋ ಉಚ್ಚಿ ಅಲ್ವೇ, ನಿನ್ನ ಮಗ ಬದುಕಿದ್ರೆ ನನಗಾಗಂತ ಇದ್ರು, ನಿನಗಾಗಿ ಮನೆ ಬಿಟ್ಟು 3 ವರ್ಷಗಳಾದರೂ ಒಂದು ಕಾಗದ ಬರಲಿಲ್ಲ ಅಂದ ಮೇಲೆ ಅವನು ಸತ್ತಿರುವುದೇ. ಯಾರೇನ್ ಮಾಡಕ್ಕಾಗುತ್ತೆ? ಎಲ್ಲ ಭಗವಂತನ ಮಹಿಮೆ. ಟೈಮ್ ಆಯ್ತು, ಬೇಗ ಹೋಗಿ ಗ್ಯಾಸ್ ತಗೊಂಡು ಬನ್ನಿ. ಏನಂದ್ರೆ ಬಂದೇರಿ? ನಿನಗೆ ನೀರು ತುಂಬಿಸ್ಕೊಟ್ಟು ನಾನು ಹಾಗೆ ಗ್ಯಾಸ್ ತುಂಬಿಸ್ಕೊ ಬರ್ತೀನಿ. ಬಾರೆ. ಏನ್ರಿ ಯಾಕ್ರಿ ಇಷ್ಟು ಕೊರಗ್ತಾ ಇದ್ದೀರಾ? ನಾವು ಪಡ್ಕೊಂಡು ಬಂದಿದ್ದೆ ಎಷ್ಟು. ನಮ್ಮಿಬ್ರ ಸಮಸ್ಯೆ ಅಷ್ಟೇ ಅಲ್ಲ ರೀ, ಈ ಪ್ರಪಂಚದಲ್ಲಿ ನಮ್ಮಂತ ತಂದೆ ತಾಯಿಗಳು ಅದೆಷ್ಟೋ ಕಣ್ಣೀರಾಕಿ ಮಕ್ಕಳು ಕೈ ಕೆಳಗೆ ಬಿದ್ದು ಬಿದ್ದು ನರಳಾಡ್ತಾ ಇದ್ದಾರೆ. ಯಾರಿಲ್ಲಾದ್ರು ನಾನಿದ್ದೀನಿ. ನನ್ ಮಣ್ಣಿಗೆ ಹೋಗೋರ್ಗು ನೀವ್ ಈ ರೀತಿ ಕೊರಗಬಾರ್ದು ಅಂದ್ರೆ ಯಾವಾಗ್ಲೂ ಜೊತೆಲಿ ನಾನು ಇರ್ತೀನಿ. ನಿಮ್ಮ ನೋವಿನಲ್ಲಿ, ನಿಮ್ಮ ದುಃಖದಲ್ಲಿ, ನಿಮ್ಮ ಸಂತೋಷದಲ್ಲಿ ಸದಾ ನಾನಿರ್ತೀನಿ. ಬಿಸಿಲಾದರೇನು
ನೀವೇ ರೀತಿ ನಂದು ಕಣ್ಣೀರಾಕದು ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ರೀ. ನೋಡಿ ನಾವು ತಡವಾಗಿ ಹೋದ್ರೆ ನೋಡೋಣ ಬನ್ನಿ. ಆನಂದ ಇರಲಿಲ್ಲ ಈ ಮಕ್ಕಳು ಬೇಕು ಅಂತಾರೆ ಮಕ್ಕಳಿರದವರು ಮಕ್ಕಳಿರದವರು. ಒಂದ್ ನಿಮಿಷ ಕೂಡ ಬಿಟ್ಟಿರೋದಿಲ್ಲ ಅಂತೀರಲ್ಲ ನೀವು. ನೋಡಿ ಆ ರಘುವೀರ ಈಗಲೂ ಅಮ್ಮನ ಹೆಸರಲ್ಲೇ ಮೆಮೊ ಕಳ್ಸಿದ್ದಾನೆ. ಆಹಾ ಪೋಸ್ಟ್ಮನ್ ಹೊರಟೋದ್ನ? ಓದ ಇವಾಗ ತಾನೇ ಓದ ಕಣೆ. ಸೈ ನೀವೇ ಹಾಕಿದ್ರಾ? ನಾನೇ ಹಣ ಬಂದಿದೆ ಯಾರ ಹೆಸರಲ್ಲಿ? ರೇಣುಕಮ್ಮನ ಹೆಸರಲ್ಲಿ. ನೀವ್ ಹೆಂಗ್ ಸೈನ್ ಹಾಕಿದ್ರಿ? ಅಮ್ಮ ಇರ್ಲಿಲ್ವಲ್ಲ. ಅವನಂತ ಗುಬ್ಬಲ್ರಿ. ಯಾಕೆ? ನಿಮ್ ಕಲ್ ಸೈನ್ ಹಾಸ್ಕೊಂಡು ನಿಮ್ಗೆ ಹಣ ಕೊಟ್ಟಿದ್ದಾನಲ್ಲ. ನೋಡಿ ಈ ದುಡ್ಡಲ್ಲಿ ನಾನು ಒಳ್ಳೆ ಸೀರೆ ತಗೋತೀನಿ. ಇದು ನೀವು ನನ್ ಕೇಳ್ಬಾರ್ದು. ನಿನ್ನಿಷ್ಟನೇ ನನ್ನಿಷ್ಟ. ಆಹಾ ಆಯ್ತು ತಗೋ. ಆಹಾ ಗಂಡ ಅಂದ್ರೆ ಗಂಡ. ಈ ತಂಡದ ಸಮಯದಲ್ಲಿ ಏನ್ ಬೇಕು? ಹೋಗ್ರಿ ಹೋಗಿ.
ಜಗವಂತು ಬರ ನಮ್ಮಲ್ಲಿ